ಜೈ ಓಶೋ. ಶ್ರೋತೃಗಳಿಗೆ ಓಶೋರವರ ದ ವೈಟ್ ಲೋಟಸ್ ಎಂಬ ಇಂಗ್ಲಿಷ್ ಉಪನ್ಯಾಸದ ಕನ್ನಡ ರೂಪಾಂತರಣವಾದ ಶ್ರೀಯುತ ಪಾರಾ ಕೃಷ್ಣಮೂರ್ತಿಯವರು ಬರೆದಿರುವ ಶ್ವೇತಪದ್ಮ ಎಂಬ ಕೃತಿಯ ಕೇವಲ ಕನಸು ಕಾಣುವಿಕೆ ಎಂಬ ಈ ಅಧ್ಯಾಯದಲ್ಲೂ ಹಿಂದಿನ ಅಧ್ಯಾಯಗಳಂತೆ ಬೋಧಿಧರ್ಮನಿಗೆ ಕೇಳಿರುವಂತಹ ಪ್ರಶ್ನೆಗಳಿಗೆ ಬೋಧಿಧರ್ಮ ನೀಡಿದಂತಹ ಚುಟುಕಾದ ಉತ್ತರವನ್ನು ವಿಸ್ತರಿಸಿ ಓಶೋರವರು ವಿವರಿಸಿರುತ್ತಾರೆ. ಪ್ರಶ್ನೆ: ಶೂನ್ಯದಲ್ಲಿ ಮಾಡುವ ಧ್ಯಾನವೆಂದರೇನು? ಅದಕ್ಕೆ ಬೋಧಿಧರ್ಮನ ಹೊತ್ತಿನಲ್ಲಿ ವ್ಯಕ್ತಿಯು ಸಂಗತಿಗಳನ್ನು ಕಾಣುತ್ತಾನೆ, ಆದರೂ ಯಾವಾಗಲೂ ಶೂನ್ಯದಲ್ಲಿರುತ್ತಾನೆ. ಅದನ್ನು ಶೂನ್ಯ ಧ್ಯಾನವೆಂದು ಕರೆಯುತ್ತಾರೆ. ಅತ್ಯಂತ ಮುಖ್ಯವಾದ ಪ್ರಶ್ನೆಯಾದ ಧ್ಯಾನ ಎಂದರೇನು ಎಂಬ ಪ್ರಶ್ನೆಯು ಮಾನವನು ಎದುರಿಸಿಲ್ಲದ ಸಂಗತಿಯಾಗಿದೆ. ಮೂಲ ಸಂಸ್ಕೃತ ಶಬ್ದವಾದ ಧ್ಯಾನವೆಂಬ ಪದದಷ್ಟು ಇಂಗ್ಲಿಶಿನ ಮೆಡಿಟೇಷನ್ ಎಂಬ ಶಬ್ದವು ಹೆಚ್ಚು ಅರ್ಥಗರ್ಭಿತವಾಗಿಲ್ಲ. ಮೆಡಿಟೇಷನ್ ಎನ್ನುವುದು ತಪ್ಪಾದ ಅರ್ಥವನ್ನು ಹೊಂದಿದೆ. ಮೆಡಿಟೇಷನ್ ಎಂಬ ಶಬ್ದವನ್ನು ಕೇಳಿದ ತಕ್ಷಣ ಯಾವುದರ ಕುರಿತು ಎಂಬ ಪ್ರಶ್ನೆ ಮೂಡುತ್ತದೆ. ಇಂಗ್ಲಿಷ್ ಶಬ್ದದ ಅರ್ಥದಲ್ಲಿ ಅದು ಒಂದು ವಸ್ತುವಿನ ಕುರಿತು ಎಂಬಂತೆ ಆಗುತ್ತದೆ. ಆದರೆ ಸಂಸ್ಕೃತದ ಧ್ಯಾನ ಎಂಬ ಶಬ್ದದಲ್ಲಿ ವಸ್ತುವಿನ ಕುರಿತು ಎಂಬ ಪ್ರಶ್ನೆ ಮೂಡದು. ಅದಕ್ಕೆ ಬದಲಾಗಿ ಅದು ಸಂಪೂರ್ಣವಾಗಿ ವಸ್ತುರಹಿತ, ಎಲ್ಲ ವಿಷಯರಹಿತತೆಯೇ ಧ್ಯಾನವೆನಿಸಿಕೊಳ್ಳುತ್ತದೆ. ಹಾಗಾಗಿ ಚೀನಾ ದೇಶವನ್ನು ಬುದ್ಧನ ಸಂದೇಶವು ತಲುಪಿದಾಗ ಈ ಶಬ್ದವು ತರ್ಜುಮೆಗೊಳ್ಳದೆ ಉಳಿಯಿತು. ಶಬ್ದವೂ ಇರಲಿಲ್ಲ. ಜಗತ್ತಿನಲ್ಲಿ ಚೀನಾ ಭಾಷೆಯು ಬೇರೆ ಭಾಷೆಗಳಿಗಿಂತ ಅತ್ಯಂತ ಸಮೃದ್ಧ ಭಾಷೆಯಾಗಿದೆ. ಆದರೂ ಧ್ಯಾನಕ್ಕೆ ಸಮನಾದ ಪದ ಅದರಲ್ಲಿ ಇರಲಿಲ್ಲ. ಅದಕ್ಕೆ ಸರಳವಾದ ಕಾರಣವೇನೆಂದರೆ ಭಾರತವನ್ನು ಹೊರತುಪಡಿಸಿ ಬೇರೆ ಯಾವ ಭಾಗದಲ್ಲಿಯೂ ಧ್ಯಾನವನ್ನು ಅಭ್ಯಾಸ ಮಾಡಿರುವುದಿಲ್ಲ. ಜಗತ್ತಿಗೆ ನಮ್ಮ ದೇಶವು ನೀಡಿದ ಅತ್ಯಂತ ದೊಡ್ಡ ಕೊಡುಗೆ ಎಂದರೆ ಅದು ಧ್ಯಾನದ ಕಲೆ. ಈ ಒಂದು ಉಡುಗೊರೆ ಅವಶ್ಯಕತೆಗಿಂತಲೂ ಹೆಚ್ಚಿನದಾಗಿದೆ. ಇಡೀ ವಿಜ್ಞಾನವನ್ನು ಒಂದು ಭಾಗದಲ್ಲಿ ಇಟ್ಟರೂ ಅದು ಏಕ ಶಬ್ದವಾದ ಧ್ಯಾನಕ್ಕೆ ಸಮನಾಗಿ ತೂಗುವುದಿಲ್ಲ. ಜಗತ್ತಿನ ಜ್ಞಾನವೆಲ್ಲವನ್ನು ಒಂದು ಕಡೆ ಹಾಕಿದರೂ ಧ್ಯಾನವು ಆಗಲೂ ಹೆಚ್ಚು ತೂಗುತ್ತದೆ. ಅದು ಅಪರಿಮಿತ ಮಹತ್ವ ಪಡೆದಿದೆ. ಸಂಪೂರ್ಣವಾಗಿ ಅದು ಹೊಸದಾದ ದೃಷ್ಟಿಕೋನವನ್ನು ಹೊಂದಿದೆ. ರಹಿತ ಪ್ರಜ್ಞೆ, ವಿಷಯರಹಿತ ಯೋಚನೆ, ಅಲೆಗಳಿಲ್ಲದ ಸಾಗರ, ಎಲ್ಲ ನಕ್ಷತ್ರಗಳನ್ನು ಒಳಗೊಂಡ ಆಕಾಶ ಧ್ಯಾನವೆನಿಸಿಕೊಳ್ಳುತ್ತದೆ. ಚೀನಾ ದೇಶದಲ್ಲಿ ಅದನ್ನು ಭಾಷಾಂತರಿಸದೆ ಬಿಟ್ಟರು. ಆದರೆ ಅದನ್ನು ಭಾಷಾಂತರಿಸದೆ ಬೇರೆ ಭಾಷೆಯಲ್ಲಿ ಬರೆಯಲು ಪ್ರಯತ್ನಿಸಿದಾಗ ಅದು ಸಹಜ. ಹಾಗೆ ಅನೇಕ ಸಮಯ ಉಂಟಾಗಿದೆ. ಈಗ ನಿಮಗೆ ಇಂಡಿಯಾ ಎಂಬ ಪದ ಗೊತ್ತಿದೆ. ಅದು ಸಿಂಧೂ ಎಂಬ ಶಬ್ದದ ಉಚ್ಚಾರಣೆಯಾಗಿದೆ. ಈ ದೊಡ್ಡ ನದಿಯು ಈಗ ಪಾಕಿಸ್ತಾನದ ಮೂಲಕ ಹರಿಯುತ್ತದೆ. ಮೊದಲ ಬಾರಿಗೆ ಪರ್ಷಿಯಾದವರು ಅದನ್ನು ದಾಟಿದಾಗ ಅವರು ಅದನ್ನು ಸಿಂಧೂ ಎನ್ನಲಾಗಿದೆ ಎಂದರು. ಹಿಂದೂ ಎಂಬ ಪದವು, ಅಂದರೆ ಸಿಂಧೂ ಎಂಬ ಪದಕ್ಕೆ ಹಿಂಡೋ ಎಂಬ ಪದವು ಈಗ ಇಂಡಸ್ ಎಂದಾಗಿ ಅದರ ನಂತರ ಇಂಡಿಯಾ ಎಂದಾಯಿತು. ಮತ್ತೊಂದು ಗುಂಪು ಅದನ್ನು ದಾಟಿದ ನಂತರ ಅದನ್ನು ಹಿಂಡೋಸ್ ಅಥವಾ ಹಿಂದೂ ಎಂದು ಕರೆದರು. ಈ ಕಾರಣದಿಂದ ಹಿಂದೂಸ್ತಾನ ಎಂಬ ಪದ ಬಳಕೆಗೆ ಬಂದಿತು. ಆದರೆ ಅವೆಲ್ಲವೂ ಸಿಂಧುವಿನಿಂದಲೇ ಬಂದಿತು. ಈಗ ಹಿಂದೂ ಮತ್ತು ಇಂಡಿಯಾ ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಕಾಣುತ್ತಿದೆ. ಭಾರತದ ಸಂವಿಧಾನವನ್ನು ರಚಿಸುವಾಗ ಈ ದೇಶವನ್ನು ಏನೆಂದು ಕರೆಯುವುದೆಂದು ದೊಡ್ಡ ಚರ್ಚೆಯಾಯಿತು. ಇಂಡಿಯಾ ಅಥವಾ ಹಿಂದೂಯಿಸಂ, ಅದೇ ಪದದ ಕುರಿತು ದೊಡ್ಡ ವಿವಾದವಾಯಿತು. ಆದರೆ ಅವೆರಡೂ ಶಬ್ದಗಳು ಸಿಂಧುವೆ ಒಂದು ದಿಕ್ಕಿನಲ್ಲಿ ಹರಿದು ಹಿಂದೂಸ್ತಾನ್ ಎಂದಾದರೆ ಮತ್ತೊಂದು ದಿಕ್ಕಿನಲ್ಲಿ ಹರಿದು ಇಂಡಸ್ ಇಂಡಿಯಾ ಎಂದಾಯಿತು. ಧ್ಯಾನ ಶಬ್ದಕ್ಕೂ ಹಾಗೆಯೇ ಉಂಟಾಯಿತು. ಬುದ್ಧನು ಸಂಸ್ಕೃತ ಭಾಷೆಯನ್ನು ಮಾತನಾಡಲಿಲ್ಲ. ಅದು ಸಹ ಅವನ ಸ್ವಂತಿಕೆಯಾಗಿತ್ತು.
ಭಾರತದಲ್ಲಿ ಪುರೋಹಿತರ ಭಾಷೆಯಾಗಿತ್ತು. ಮೂಲದಿಂದಲೇ ಬದಲಾವಣೆಯನ್ನು ಬುದ್ಧನು ತಂದನು. ಅವನು ಜನರ ಭಾಷೆಯಲ್ಲಿ ಮಾತನಾಡತೊಡಗಿದನು. ಸಂಸ್ಕೃತವು ಜನಸಾಮಾನ್ಯರ ಭಾಷೆಯಾಗಿರಲೇ ಇಲ್ಲ. ಅದು ಯಾವಾಗಲೂ ಸಮಾಜದ ಉನ್ನತ ಮಟ್ಟದ ಜನರ ಭಾಷೆಯಾಗಿದ್ದು ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ರಕ್ಷಿಸಿದ್ದರು. ಸಿಗುವುದಿಲ್ಲವೆಂದಾಗಿತ್ತು. ಜಗತ್ತಿನೆಲ್ಲೆಡೆ ಎಲ್ಲ ಪುರೋಹಿತರ ಉದ್ದೇಶವೇ ಇದಾಗಿದೆ. ತಮ್ಮ ಭಾಷೆಯು ಸಾಮಾನ್ಯ ಜನರಿಗೆ ಅರ್ಥವಾಗಬಾರದು. ಏಕೆಂದರೆ ಅದು ಸಾಮಾನ್ಯ ಜನರಿಗೆ ಅರ್ಥವಾದಲ್ಲಿ ಆಗ ಪುರೋಹಿತರು ಎಲ್ಲರಿಗೂ ತಿಳಿಯಲ್ಪಡುತ್ತಾರೆ. ಅವರು ಹೇಳುವುದು ಅರ್ಥದ ದೃಷ್ಟಿಯಿಂದಿರುವುದರಿಂದ ಅವರು ವಿಶೇಷವಾಗಿ ಅತೀಂದ್ರಿಯ ಶಬ್ದಗಳನ್ನು ಆಡುತ್ತಿದ್ದಾರೆ ಎಂದು ಭಾಸವಾಗಬೇಕಿತ್ತು. ವೇದವನ್ನು ನಿಮ್ಮ ಭಾಷೆಯಲ್ಲಿ ನೀವು ಓದಿದಲ್ಲಿ ನಿಮಗೆ ಆಶ್ಚರ್ಯವಾಗುತ್ತದೆ. ಅವುಗಳಲ್ಲಿ 99% ಸೂತ್ರಗಳು ಕಳಪೆಯಾಗಿದೆ. 1% ಸೂತ್ರಗಳು ಮಾತ್ರ. ಅದನ್ನು ಸಂಸ್ಕೃತ ಭಾಷೆಯಲ್ಲಿ ಕೇಳಿಸಿಕೊಂಡಾಗ ಮಂತ್ರಮುಗ್ಧರಾಗುವಿರಿ ಮತ್ತು ಸಂಮೋಹನಕ್ಕೆ ಒಳಗಾಗುವಿರಿ. ಕುರಾನ್ ಭಾಷೆಯಲ್ಲಿಯೂ ಹಾಗೆ ಆಗುತ್ತದೆ. ಅದನ್ನು ಅರೇಬಿಕ್ ಭಾಷೆಯಲ್ಲಿ ಕೇಳಿದಾಗ ಚಮತ್ಕಾರವಾಗುತ್ತದೆ. ನಿಮ್ಮ ಭಾಷೆಗೆ ತರ್ಜುಮೆ ಮಾಡಿದರೆ ಅದು ಅತ್ಯಂತ ಸಾಮಾನ್ಯವಾಗಿರುತ್ತದೆ, ಆಶ್ಚರ್ಯವಾಗುತ್ತದೆ. ಸಾಮಾನ್ಯ ದರ್ಜೆಯ ಜನರ ಭಾಷೆಗೆ ಪರಿವರ್ತನೆ ಮಾಡದಿದ್ದಾಗ ಮಾತ್ರ ಅವರ ಗ್ರಂಥಗಳು ಮೌಲ್ಯಯುತವಾಗಿ ಗೌರವಕ್ಕೆ ಪಾತ್ರವಾಗುತ್ತದೆಂದು ಪುರೋಹಿತರು ಮನಗಂಡಿದ್ದರು. ಈ ಅರ್ಥದಲ್ಲಿಯೂ ಬುದ್ಧನು ಕ್ರಾಂತಿಕಾರಿಗಳಲ್ಲಿ ಒಬ್ಬನಾಗಿದ್ದನು. ಅವನು ಜನರ ಸಾಮಾನ್ಯ ಭಾಷೆಯಲ್ಲಿಯೇ ಮಾತನಾಡುತ್ತಿದ್ದನು. ಅವನ ಸುತ್ತಲೂ ಮಾತನಾಡುತ್ತಿದ್ದ ಜನರ ಭಾಷೆ ಪಾಲಿ ಭಾಷೆಯಾಗಿತ್ತು. ಧ್ಯಾನವು ಪಾಲಿಯಲ್ಲಿ ಜಾನ್ ಎಂದಾಯಿತು. ಒಂದು ಭಾಷೆಯನ್ನು ಹೆಚ್ಚು ಬಳಸುತ್ತಿದ್ದರೆ ಅದು ಕೋನಗಳನ್ನು ಕಳೆದುಕೊಂಡು ಗುಂಡಗೆ ಆಗುತ್ತದೆ. ನದಿಯ ನೀರು ಕಲ್ಲು ಬಂಡೆಯನ್ನು ದಾಟಿ ಹರಿಯುತ್ತಿದ್ದಲ್ಲಿ ಕ್ರಮೇಣ ಅದು ಗುಂಡಗೆ ನುಣುಪಾಗುತ್ತದೆ. ಅದು ಸೌಂದರ್ಯವನ್ನು ಹೊಂದುತ್ತದೆ. ಧ್ಯಾನವೆನ್ನುವುದು ಸ್ವಲ್ಪ ಒರಟಾಯಿತು. ಜಾನ್ ಎನ್ನುಗೆ ನುಣುಪಾಗಿ ಉಚ್ಚರಿಸಲು ಸುಲಭವಾಯಿತು. ಬೌದ್ಧ ಸಂದೇಶಕಾರರು ಚೀನಾ ದೇಶವನ್ನು ತಲುಪಿದಾಗ ಜಾನ ಪದವು ಚೀನಾದ ಭಾಷೆಯಲ್ಲಿ ಚಾನ್ ಆಯಿತು. ಇದೇ ಪದವು ಜಪಾನ್ ತಲುಪಿದಾಗ ಅದು ಜೆನ್ ಆಯಿತು. ಇವುಗಳಿಗೆ ಧ್ಯಾನವೇ ಮೂಲ. ಧ್ಯಾನ ಪದವಿಲ್ಲ. ಮೆಡಿಟೇಷನ್ ಪದವನ್ನು ಬಳಸಬಹುದು, ಏಕೆಂದರೆ ಅದು ಅತ್ಯಂತ ಅಂದಾಜು ಪದವಾಗಿದೆ. ಆದರೆ ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು, ಏಕೆಂದರೆ ಮೆಡಿಟೇಷನ್ ಸ್ವತಃ ಒಂದು ವಸ್ತುವಿನ ಕುರಿತು ಧ್ಯಾನಿಸುವುದಾಗಿದೆ. ಆದರೆ ಧ್ಯಾನವೆಂದರೆ ಒಳಗೊಳ್ಳುವಿಕೆಯಾಗಿರುತ್ತದೆ. ಅದು ಒಂದು ವಸ್ತುವಿನೊಡನೆ ಸಂಬಂಧವಲ್ಲ. ಅದು ಪರಿಪೂರ್ಣ ಶೂನ್ಯತೆಯಾಗಿದೆ. ಅಲ್ಲಿ ವಸ್ತು ಇಲ್ಲ ಮತ್ತು ದೇವರು ಇಲ್ಲ. ಸರಳವಾಗಿ ವಸ್ತುರಹಿತತೆಯಾಗಿದೆ. ಅಲ್ಲಿ ಕನ್ನಡಿಯು ಪ್ರತಿಫಲಿಸಲು ಏನೂ ಇರುವುದಿಲ್ಲ. ಅದು ತನ್ನ ಪಾಡಿಗೆ ಇರುತ್ತದೆ. ನೀವು ಸರಳತೆಗೆ ಬಂದಲ್ಲಿ, ಮುಗ್ಧರಾದಲ್ಲಿ ನೀವು ಧ್ಯಾನದಲ್ಲಿರುವಿರಿ. ನೀವು ಧ್ಯಾನವನ್ನು ಮಾಡಲಾಗದು, ಆದರೆ ಧ್ಯಾನದಲ್ಲಿ ಇರಬಹುದು. ಏನಲ್ಲ, ಅದು ಇರುವಿಕೆಯ ಪ್ರಶ್ನೆ. ಅದು ಕ್ರಿಯೆಯಲ್ಲ, ಆದರೆ ಸ್ಥಿತಿ. ಗುರುಗಳಾದ ಬೋಧಿಧರ್ಮನನ್ನು ಶಿಷ್ಯನು ಪ್ರಶ್ನಿಸಿದನು, ಶೂನ್ಯದಲ್ಲಿ ಧ್ಯಾನವೆಂದರೇನು? ಬಹುಶಃ ಅವನು ಆಶ್ಚರ್ಯಗೊಂಡಿರಬಹುದು. ಅನೇಕರು ನನ್ನನ್ನು ಕೇಳುತ್ತಾರೆ, ನಾವು ಏನನ್ನು ಕಲ್ಪಿಸಿಕೊಳ್ಳಬೇಕು, ಯಾವ ಮಂತ್ರವನ್ನು ಜಪಿಸಬೇಕು, ಅಥವಾ ಯಾವ ರೀತಿಯ ಯೋಚನೆಯ ಸ್ವರೂಪವನ್ನು ನಾವು ಮನಸ್ಸಿನಲ್ಲಿ ಸೃಷ್ಟಿಸಿಕೊಳ್ಳಬೇಕು. ಅವರೆಲ್ಲರೂ ಕೇಂದ್ರೀಕೃತಗೊಳಿಸುವ ಕುರಿತು ಹೇಳುತ್ತಾರೆ, ಆದರೆ ತಾವು ಧ್ಯಾನದ ಕುರಿತು ಕೇಳುತ್ತಿದ್ದೇವೆಂಬುದು ತಿಳಿದಿರುತ್ತಾರೆ. ಕೇಂದ್ರೀಕರಿಸುವ ಕುರಿತು ಸಾವಿರಾರು ಗ್ರಂಥಗಳನ್ನು ರಚಿಸಲಾಗಿದೆ. ಅದು ಅಪವ್ಯಾಖ್ಯಾನಗೊಂಡಿರುವ ಪದವಾಗಿದೆ. ಈ ಪದವನ್ನು ಸಂಪೂರ್ಣವಾಗಿ ತಪ್ಪಾಗಿ ಬಳಸುತ್ತಿದ್ದಾರೆನ್ನುವುದು ನಿಮ್ಮ ಗಮನಕ್ಕೆ ಬರುವುದೇ ಇಲ್ಲ. ಧ್ಯಾನವೆಂಬ ಪದವನ್ನು ಉನ್ನತ ಮಟ್ಟದ ಏಕಾಗ್ರತೆ ಎಂಬಂತೆ ಪ್ರಯೋಗಿಸುವ 100 ಪುಸ್ತಕಗಳನ್ನು ನಾನು ಕಂಡಿದ್ದೇನೆ. ಧ್ಯಾನಕ್ಕೂ ಏಕಾಗ್ರತೆಗೂ ಸಂಬಂಧವಿಲ್ಲ. ಹಾಗೆ ನೋಡಿದರೆ ಅದು ಏಕಾಗ್ರತೆಗೆ ವಿರುದ್ಧವಾದ ಪದವಾಗಿದೆ.
ಅದು ಏಕಾಗ್ರತೆಗೆ ವಿರುದ್ಧವಾದ ಪದವಾಗಿದೆ. ಏಕಾಗ್ರತೆಯ ಪದದಲ್ಲಿ ಒಂದು ವಸ್ತುವಿದೆ. ನೀವು ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸಬೇಕು. ನೀವು ಸಂಪೂರ್ಣವಾಗಿ ಏಕಾಗ್ರಗೊಳಿಸಬೇಕು. ನಿಮ್ಮ ಇಡೀ ಪ್ರಜ್ಞೆ ವಸ್ತುವಿನ ಮೇಲೆ ಎದ್ದು ಒಂದೇ ಒಂದು ಕ್ಷಣವೋ ಆಜ್ಞೆ ವಸ್ತುವಿನ ಮೇಲೆ ಎದ್ದು ಒಂದೇ ಒಂದು ಕ್ಷಣವೋ ಅದು ಕಳೆದು ಹೋಗಬಾರದು. ಅದು ಏಕಾಗ್ರತೆ. ಅದಕ್ಕೆ ತನ್ನದೇ ಆದ ಮೌಲ್ಯವಿದೆ. ವಿಜ್ಞಾನದಲ್ಲಿ ಅದು ಒಂದು ಶ್ರೇಷ್ಠ ಪದ್ಧತಿ. ಅದಕ್ಕೆ ಧಾರ್ಮಿಕ ಮೌಲ್ಯವಿಲ್ಲ. ಅದಕ್ಕೆ ವೈಜ್ಞಾನಿಕ ಕಲಾತ್ಮಕ ಮೌಲ್ಯವಿದ್ದು ಧಾರ್ಮಿಕ ಮೌಲ್ಯ ವಿಜ್ಞಾನವು ಒಂದೇ ಒಂದು ಹೆಜ್ಜೆಯನ್ನು ಇಡಲಾಗದು. ಅದೇ ರೀತಿ ಏಕಾಗ್ರತೆ ಇಲ್ಲದೆ ಕಲೆಯು ಅರಳಲಾರದು. ತನ್ನ ಚಿತ್ರಕಲೆಯಲ್ಲಿ, ಕೆತ್ತನೆಯಲ್ಲಿ, ಸಂಗೀತದಲ್ಲಿ ವ್ಯಕ್ತಿಯು ಎಷ್ಟೊಂದು ಏಕಾಗ್ರತೆ ವಹಿಸುತ್ತಾನೆಂದರೆ ಅವನು ಇಡೀ ಜಗತ್ತನ್ನೇ ಮರೆತು ಬಿಡುತ್ತಾನೆ. ಅವನ ಏಕಾಗ್ರತೆಯಲ್ಲಿ ಸುತ್ತದೆ ಆ ವಸ್ತುವು ಆ ಕ್ಷಣಕ್ಕೆ ಇಡೀ ಜಗತ್ತಾಗುತ್ತದೆ. ಇಲ್ಲಿ ಬೇರೆ ಏನೂ ಅಸ್ತಿತ್ವವನ್ನು ಹೊಂದಿರುವುದಿಲ್ಲ. ಹಳೆಯದೊಂದು ಕಥೆಯಿದೆ. ಅತ್ಯಂತ ಪ್ರಸಿದ್ಧವಾದ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದಿರುವ ವಾಚಸ್ಪತಿ ಬೃಹಸ್ಪತಿಯ ಗ್ರಂಥಕ್ಕೆ ವಿಸ್ಮಯಕರವಾಗಿದೆ. ಏಕೆಂದರೆ ಅದ್ವೈತ ಸಿದ್ಧಾಂತದ ಬ್ರಹ್ಮಸೂತ್ರಕ್ಕೂ ಇದಕ್ಕೂ ಯಾವ ರೀತಿಯ ಸಂಬಂಧವೂ ಇಲ್ಲ. ಭಾಮತಿ ಎನ್ನುವುದು ಬೃಹಸ್ಪತಿಯ ಹೆಂಡತಿಯ ಹೆಸರು. ಬ್ರಹ್ಮಸೂತ್ರದ ವ್ಯಾಖ್ಯಾನಕ್ಕೂ ಮತ್ತು ಭಾಮತಿಗೂ ಹೆಸರು. ಬ್ರಹ್ಮಸೂತ್ರದ ವ್ಯಾಖ್ಯಾನಕ್ಕೂ ಮತ್ತು ಭಾಮತಿಗೂ ಏನು ಸಂಬಂಧವಿದೆ? ಅದರೊಳಗೆ ರಹಸ್ಯವೊಂದು ಅಡಗಿದೆ. ಬೃಹಸ್ಪತಿಯು ಬಹುಶಃ ಏಕಾಗ್ರತೆಯ ವ್ಯಕ್ತಿ. ಅವನು ಶ್ರೇಷ್ಠ ತತ್ವಶಾಸ್ತ್ರಜ್ಞ. ಬೃಹಸ್ಪತಿಯ ತಂದೆಯು ವೃದ್ಧನಾದ್ದರಿಂದ ಅವನ ಇಚ್ಛೆಗೆ ತಕ್ಕಂತೆ ತಂದೆಯ ವಿಧೇಯ ಮಗನಾಗಿ ಅವನು ವಿವಾಹವಾದನು. ಅವನು ಭಾಮತಿಯನ್ನು ಮದುವೆಯಾದನು. ಆದರೆ ಅವನಿಗೆ ಹೆಂಡತಿಯಾಗಲಿ ಅಥವಾ ಕುಟುಂಬವಾಗಲಿ ಬೇಕಾಗಿರಲಿಲ್ಲ. ಅವನ ಗಮನವೆಲ್ಲವೂ ಬ್ರಹ್ಮಸೂತ್ರದ ಭಾಷ್ಯದ ಕಡೆಗೆ ಇತ್ತು. ಅವನು ಅದರಲ್ಲಿ ಮದುವೆಯಾಗಿ ಬಂದ ಹೆಂಡತಿಯನ್ನು ಮರೆತೇ ಹೋಗಿದ್ದನು. ಅವನ ಪಾಲನೆಯನ್ನು ಆಕೆಯು ದೀರ್ಘಕಾಲ ಮಾಡಿದಳು. ಹೆಂಡತಿಯನ್ನೇ ಮರೆತಂತಹವನ ಸೇವೆಯನ್ನು ಯಾರು ತಾನೇ ಮಾಡುತ್ತಾರೆ? ಅವನಿಗೆ ಅವಳ ಹೆಸರು ಮರೆತು ಹೋಗಿತ್ತು. ಅವಳು ಸಹ ಅವನಿಗೆ ತೊಂದರೆಯಾಗುತ್ತದೆಂದು ಎದುರಿಗೆ ಬರುತ್ತಿರಲಿಲ್ಲಂತೆ ಸಲಹಿದಳು. ಅವನು ನಿರಂತರವಾಗಿ ಭಾಷ್ಯವನ್ನು ಬರೆಯುತ್ತಿದ್ದನು. ಏಕೆಂದರೆ ಈ ಭಾಷ್ಯವು ಮುಗಿದ ಕೂಡಲೇ ಸನ್ಯಾಸ ಸ್ವೀಕಾರದ ನಿರ್ಧಾರವನ್ನು ಅವನು ಮನಸ್ಸಿನಲ್ಲಿಯೇ ಸಂಕಲ್ಪಿಸಿದ್ದು ಅದನ್ನು ವೇಗವಾಗಿ ಮುಗಿಸಲು ಪ್ರಯತ್ನ ಪಡುತ್ತಿದ್ದನು. ಹಗಲು ರಾತ್ರಿ ಎನ್ನದೆ ಅವನು ಬರೆಯುವುದರಲ್ಲಿಯೇ ಇದ್ದನು. ದೀಪ ಆರಿ ಹೋಗದ ಹಾಗೆ ಅವಳು ಅದನ್ನು ಕಾಪಾಡುತ್ತಿದ್ದಳು. ಊಟವನ್ನು ತಂದಿರಿಸಿದಾಗಲೂ ಆಕೆಯು ಯಾರು ಎಂದು ಅವನು ವಿಚಾರಿಸಿರಲಿಲ್ಲ. ಇದೊಂದು ಸುಂದರವಾದ ಕಥೆ. ಇದು ನಿಜವಾಗಿಯೂ ನಡೆದಿರುವುದೋ ಅಥವಾ ಇಲ್ಲವೋ ಎನ್ನುವುದು ಮುಖ್ಯವಲ್ಲ. ಅಂದಿನ ಕಾಲದಲ್ಲಿಯೂ ಹೆಂಡತಿಯರು ಅಷ್ಟೊಂದು ಒಳ್ಳೆಯವರಾಗಿದ್ದರೆಂದು ನನಗೆ ಅನ್ನಿಸುವುದಿಲ್ಲ. ಭರವಸೆ ಇಡಬಹುದು, ಆದರೆ ಅದು ನೆರವೇರದು. ಅನೇಕ ವರ್ಷಗಳು ಕಳೆದವು. ಒಂದು ರಾತ್ರಿ ವ್ಯಾಖ್ಯಾತನು ಹೆಂಡತಿಯು ದೀಪವನ್ನು ಸರಿಸಿದಳು. ಆಗ ಅವನ ಗಮನ ಅವಳ ಕಡೆಗೆ ಹೋಯಿತು. ನೀನು ಯಾರು ಎಂದು ಅವಳನ್ನು ವಿಚಾರಿಸಿದನು. ಈ ರೀತಿಯಲ್ಲಿ ನನಗೇಕೆ ನೀನು ಸೇವೆ ಮಾಡುತ್ತಿರುವೆ ಎಂದನು. ಅದಕ್ಕೆ ಅವಳು, ನಾನು ಪೂರ್ಣವಾಗಿ ಅನುಗ್ರಹೀತಳಾದೆ. ಕಡೆಯ ಪಕ್ಷ ನನ್ನ ಹೆಸರನ್ನಾದರೂ ನೀವು ಇದಕ್ಕಿಂತಲೂ ಅಥವಾ ಬಯಸಿದ್ದಕ್ಕಿಂತಲೂ ಹೆಚ್ಚಾಯಿತು. ಬಹುಶಃ ನೀವು ನನ್ನನ್ನು ಮರೆತಿರುವಿರಿ. ಅನೇಕ ವರ್ಷಗಳು ಕಳೆದಿವೆ. ನಿಮ್ಮ ಕಾರ್ಯದಲ್ಲಿ ಮಗ್ನರಾಗಿದ್ದಿರಿ. ನೀವು ಹೇಗೆ ತಾನೇ ನೆನಪಿಟ್ಟುಕೊಳ್ಳುವುದು ಸಾಧ್ಯ? ನನ್ನ ಹೆಸರು ಭಾಮತಿ. ನೀವು ಕೆಲವು ವರ್ಷಗಳ ಹಿಂದೆ ಮದುವೆಯಾಗಿದ್ದಿರಿ. ಅಂದಿನಿಂದ ನಾನು ನಿಮ್ಮ ಸೇವೆ ಮಾಡುತ್ತಿದ್ದೇನೆ ಎಂದಳು. ಅವನ ಕಣ್ಣಲ್ಲಿ ನೀರು ಹರಿದು ಬಂತು. ಆದರೆ ಈಗ ಅತ್ಯಂತ ತಡವಾಗಿದೆ ಎಂದು ತನ್ನ ಸಂಕಲ್ಪದ ವಿಚಾರವನ್ನು ತಿಳಿಸಿದನು. ನಾನು ನಿನಗೆ ಗಂಡನಾಗಿರಲು ಸಾಧ್ಯವಿಲ್ಲ. ನಾನು ಸನ್ಯಾಸ ಸ್ವೀಕಾರ ಮಾಡಿದ್ದೇನೆ. ಆದರೆ ನಿನ್ನ ಬಗ್ಗೆ ನನಗೆ ಕೃತಜ್ಞತೆಯಿದೆ. ಅದಕ್ಕಾಗಿ ನಾನು ಈ ಭಾಷ್ಯಕ್ಕೆ ಭಾಮತಿ ಎಂದೇ ಹೆಸರು ನೀಡುತ್ತೇನೆ ಎಂದನು.
ಆದ್ದರಿಂದ ಬ್ರಹ್ಮಸೂತ್ರ ಭಾಮತಿ ಎಂದು ಹೆಸರಾಗಿದೆ. ಮೇಲ್ನೋಟಕ್ಕೆ ಸಂಬಂಧ ಇಲ್ಲ, ಆದರೆ ಇದೊಂದು ಅಪರೂಪದ ಕಥೆ, ಅಪರೂಪದ ಮನುಷ್ಯ ಮತ್ತು ಅಪರೂಪದ ಹೆಂಗಸು. ಇದು ಏಕಾಗ್ರತೆ, ಪರಿಪೂರ್ಣ ಏಕಾಗ್ರತೆಯಾಗಿದೆ. ಅಂತಹ ಏಕಾಗ್ರತೆಯು ಸಾಧ್ಯವಾಗುತ್ತದೆ, ಉಳಿಯುತ್ತದೆ. ಥಾಮಸ್ ಅಲ್ವಾ ಎಡಿಸನ್ ಅಥವಾ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಮತ್ತು ವಿಜ್ಞಾನಿಯಾಗಿದ್ದನು. ಕಡೆಯ ಪಕ್ಷ ಅವನು ಏಕಾಂಗಿಯಾಗಿ 1,000 ವಸ್ತುಗಳನ್ನು ಕಂಡುಹಿಡಿದಿದ್ದಾನೆ. ಅಷ್ಟು ಕಾರ್ಯ ಬೇರೆ ಯಾರೂ ಮಾಡಿರುವುದಿಲ್ಲ. ನೀವು ಬಳಸುತ್ತಿರುವ ಅನೇಕ ವಸ್ತುಗಳು ಅವನದ್ದೇ ಆಗಿವೆ. ಅನೇಕ ವಸ್ತುಗಳು ಅವನದ್ದೇ ಆಗಿವೆ. ವಿದ್ಯುತ್ ಬುರುಡೆ, ಗ್ರಾಮಫೋನ್, ರೇಡಿಯೋ, ಅನೇಕ ವಸ್ತುಗಳು. ಅವನು ತನ್ನ ಕಾರ್ಯಗಳಲ್ಲಿ ಎಷ್ಟು ತಲ್ಲೀನನಾಗಿದ್ದನೆಂದರೆ ಒಮ್ಮೆ ಅವನಿಗೆ ತನ್ನ ಹೆಸರೇ ಮರೆತು ಹೋಯಿತು. ನಿಮ್ಮ ಸ್ವಂತ ಹೆಸರನ್ನು ಮರೆಯಲು ಅಸಾಧ್ಯ. ಅದು ಎಷ್ಟು ಆಳವಾಗಿ ನಿಮ್ಮ ಮನಸ್ಸಿನೊಳಗೆ ಅಚ್ಚೆಯಲು ಅಸಾಧ್ಯ. ಅದು ಎಷ್ಟು ಆಳವಾಗಿ ನಿಮ್ಮ ಮನಸ್ಸಿನೊಳಗೆ ಅಚ್ಚು ಒತ್ತಿರುತ್ತದೆ ಎಂದರೆ ಅದು ನಿಮ್ಮ ಸುಪ್ತ ಮನಸ್ಸಿನ ಭಾಗವೇ ಆಗಿರುತ್ತದೆ. ನಿಮ್ಮ ನಿದ್ರೆಯಲ್ಲಿಯೂ ಸಹ ನೀವು ನಿಮ್ಮ ಹೆಸರನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತೀರಿ. ನೀವು ನಿದ್ರಿಸುತ್ತಿರುವಾಗಲೂ ನಿಮ್ಮ ಹೆಸರನ್ನು ಮುಕ್ತ ಎಂದು ಕರೆದರೆ ಅದು ಕೇಳದಿದ್ದರೂ ಮುಕ್ತ ಮಾತ್ರ ಅದನ್ನು ಕೇಳಿಸಿಕೊಳ್ಳುತ್ತಾಳೆ. ಆಕೆಯು ಕಣ್ಣನ್ನು ತೆರೆದು ನನಗೆ ತೊಂದರೆ ಕೊಡುತ್ತಿರುವವರು ಯಾರು ಎಂದು ಕೇಳುತ್ತಾಳೆ. ಆದರೆ ಎಡಿಸನ್ ಒಮ್ಮೆ ಹಾಗೆ ಹೆಸರನ್ನು ಮರೆತಾಗ ಬೇರೆ ಯಾರೋ ಅವನಿಗೆ ನೆನಪಿಸಿದರು. ಮೊದಲ ಮಹಾಯುದ್ಧದ ಸಮಯ ಅವನ ಹೆಸರನ್ನು ಕರೆಯಲಾಯಿತು. ಅವನು ಅಲ್ಲಿ ಇಲ್ಲಿ ನೋಡುತ್ತಿದ್ದನು. ಗುಮಾಸ್ತನು ಪುನಃ ಕರೆದನು. ಅವನ ಹಿಂದೆ ನಿಂತಿದ್ದ ವ್ಯಕ್ತಿಯು ಹೇಳಿದನು, ನನ್ನ ನೆನಪಿಗೆ ಇರುವ ಹಾಗೆ ನಿನ್ನನ್ನು ವೃತ್ತಪತ್ರಿಕೆಯಲ್ಲಿ ಕಂಡಿದ್ದೇನೆ. ನೀನು ಎಡಿಸನ್ನಂತೆ ತೋರುವೆ ಎಂದಾಗ ಎಡಿಸನ್, ಹೌದು, ನೀವು ಸರಿಯಾಗಿ ಹೇಳಿದ್ದೆನು. ಈ ಹೆಸರನ್ನು ನಾನು ಎಲ್ಲಿಯೋ ಕೇಳಿದಂತಿದೆ, ಆದರೆ ಅದನ್ನು ನಾನು ಸಂಪೂರ್ಣವಾಗಿ ಮರೆತು ಹೋಗಿದ್ದೆನು. ನನ್ನದು ತಪ್ಪಾಗಿತು ಎಂದನು. ಹೀಗೆ ವಿಜ್ಞಾನಿಗೆ ಆಗಬಹುದು. ಅವನು ಅನೇಕ ಟಿಪ್ಪಣಿಗಳನ್ನು ಇಟ್ಟುಕೊಳ್ಳುತ್ತಿದ್ದನು. ಅವನು ಅನೇಕ ವಸ್ತುಗಳನ್ನು ಕಂಡುಹಿಡಿಯುತ್ತಿದ್ದುದರಿಂದ ಟಿಪ್ಪಣಿಗತ್ತಿಯಾಗಿದ್ದನು. ಚಿಕ್ಕ ಚಿಕ್ಕ ಚೀಟಿಗಳಲ್ಲಿ ಮಹತ್ತರವಾದ ವಿಷಯಗಳನ್ನು ಬರೆದಿಡುತ್ತಿದ್ದನು. ಅವನ ಅಭ್ಯಾಸ, ಅವನ ಅಧ್ಯಯನವೆಲ್ಲವೂ ಈ ತುಂಡು ಚೀಟಿಯಲ್ಲಿ ಇರುತ್ತಿತ್ತು. ಪ್ರತಿಯೊಂದು ತುಂಡು ಪೇಪರನ್ನು ರಕ್ಷಿಸಿ ಇಡಬೇಕಿತ್ತು. ಏಕೆಂದರೆ ಅದರಲ್ಲಿ ಏನು ಬರೆದಿದ್ದಾನೆಂದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಆ ತುಂಡು ಚೀಟಿಗಳು ಕಳೆದು ಹೋಗದ ಹಾಗೆ ಅವನ ಹೆಂಡತಿಯು ಕಾಪಾಡಬೇಕಿತ್ತು. ಚೀಟಿಯು ಎಲ್ಲಿ ಎಂದಾಗ ಅದನ್ನು ಹುಡುಕಲು ಸಾಕಷ್ಟು ಸಮಯ ಬೇಕಾಗುತ್ತಿತ್ತು. ಏಕೆಂದರೆ ಅದೇ ರೀತಿ ಅಲ್ಲಿ ಅನೇಕ ತುಂಡುಗಳು ಇರುತ್ತಿದ್ದವು. ಒಂದು ಪುಸ್ತಕವನ್ನು ಏಕಾಗಿ ನೀನು ಇಟ್ಟುಕೊಳ್ಳಿ, ಅನೇಕ ತುಂಡುಗಳು ಇರುತ್ತಿದ್ದವು. ಒಂದು ಪುಸ್ತಕವನ್ನು ಏಕಾಗಿ ನೀನು ಇಟ್ಟುಕೊಳ್ಳಬಾರದು ಎಂದು ಅವನ ಹೆಂಡತಿಯು ಕೇಳಿದಾಗ, ಅದು ಒಳ್ಳೆಯ ಸಂಗತಿ, ನೀನು ಏಕಾಗಿ ಮುಂಚಿತವಾಗಿಯೇ ತಿಳಿಸಲಿಲ್ಲ ಎಂದು ಹೇಳಿದ ಅವನು ಆ ಪುಸ್ತಕವನ್ನೇ ಮರೆತನು. ಅವನ ಏಕಾಗ್ರತೆಯೆಲ್ಲವೂ ಕೆಲಸದ ಕಡೆಗೆ ಇತ್ತು. ಆದರೆ ಅದು ಧ್ಯಾನವಲ್ಲ. ನೆನಪಿಡಿರಿ, ವಿಜ್ಞಾನಕ್ಕೆ ಏಕಾಗ್ರತೆ ಬೇಕಾಗುತ್ತದೆ. ಧ್ಯಾನವು ಅದಕ್ಕೆ ವಿರುದ್ಧ ಸಂಗತಿಯಾಗಿದೆ. ಇಡೀ ಜಗತ್ತನ್ನು ಪಕ್ಕಕ್ಕೆ ಸರಿಸಿ ಗಮನವೆಲ್ಲವನ್ನು ಒಂದು ವಸ್ತುವಿನ ಮೇಲೆ ಇಡುವುದೇ ಏಕಾಗ್ರತೆ ಎಂದರೆ ಅಲ್ಲಿ ವಸ್ತುವೇ ಇರುವುದಿಲ್ಲ, ಹೊರಗಿಡಲು ಏನೂ ಇರುವುದಿಲ್ಲ. ವ್ಯಕ್ತಿಯು ವಿರಮಿಸುತ್ತಾನೆ. ಅವನು ಎಚ್ಚರವಾಗಿದ್ದು ಅಸ್ತಿತ್ವದಲ್ಲಿರುವ ಎಲ್ಲ ಸಂಗತಿಗಳಿಗೂ ಲಭ್ಯವಾಗಿರುತ್ತಾನೆ. ದೂರದಲ್ಲಿ ಕೂಗುತ್ತಿರುವ ಕೋಳಿ, ರೈಲು ಗಾಡಿಯ ಶಬ್ದ, ಕಾರಿನ ಶಬ್ದ, ಮಗುವಿನ ನಗು ಈಗೂ ಅವನು ಲಭ್ಯವಾಗಿರುತ್ತಾನೆ. ಆದರೂ ಅದೆಲ್ಲದರಿಂದ ದೂರವಾಗಿ ಅತೀತನಾಗಿರುತ್ತಾನೆ. ಶಿಷ್ಯನು ಕೇಳಿದ ಮೊದಲ ಪ್ರಶ್ನೆ ಎಂದರೆ, ಶೂನ್ಯದಲ್ಲಿ ಧ್ಯಾನವೆಂದರೇನು? ಅವನು ಧ್ಯಾನವೆಂದರೇನು ಎಂದು ಅರ್ಥ ಮಾಡಿಕೊಂಡರೆ ಆಗ ಏಕಾಗ್ರತೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾನೆ. ಆದರೆ ಶೂನ್ಯದಲ್ಲಿ ಎಂಬ ಕರಾರು ಇದೆ, ಅದು ಸಮಸ್ಯೆಯಾಗುತ್ತದೆ. ಶೂನ್ಯದಲ್ಲಿ ಧ್ಯಾನ, ನೀವು ಸಂಪೂರ್ಣವಾಗಿ ಖಾಲಿಯಾಗಿರಬೇಕು. ಯೋಚನೆ, ಬಯಕೆ, ವಸ್ತು ಮತ್ತು ಮನಸ್ಸಿನೊಳಗೆ ಯಾವುದೇ ವಿಷಯ, ಈ ಯಾವುದೂ ಇರಬಾರದು. ನೀವು ಕೇವಲ ಖಾಲಿ ಶೂನ್ಯವಾಗಿರಬೇಕು. ಎಲ್ಲವೂ ನಿಮ್ಮ ಮೂಲಕ ಹಾದು ಹೋಗುತ್ತದೆ. ಯಾವುದೇ ಅಡೆತಡೆ ಇರದು.
ಖಾಲಿಯಾಗಿರುವ ದೇಗುಲದೊಳಗೆ ಗಾಳಿಯು ಹಾದು ಹೋಗುತ್ತದೆ. ಸೂರ್ಯನ ಕಿರಣಗಳೇ ದೇಗುಲವು ಖಾಲಿಯಾಗಿಯೇ ಇರುತ್ತದೆ. ಎಲ್ಲವೂ ನೆರಳಿನಂತೆ ಹಾದು ಹೋಗುತ್ತಿರುತ್ತದೆ. ಯಾವುದೂ ನಿಮಗೆ ಅಡ್ಡಿಯಾಗುವುದಿಲ್ಲ. ಆ ಒಂದು ಅಂಶವನ್ನು ನೆನಪಿಡಬೇಕು. ಏಕಾಗ್ರತೆಯಲ್ಲಿ ಪ್ರತಿಯೊಂದು ಅಡ್ಡಿಯಾಗುತ್ತದೆ. ನೀವು ಏಕಾಗ್ರತೆಯಿಂದ ಕೆಲಸ ಮಾಡುತ್ತಿದ್ದಲ್ಲಿ ನಿಮ್ಮ ಹೆಂಡತಿಯು ಮಾತನಾಡಿದರೆ ಅದು, ನಿಮ್ಮ ಮಗು ಪ್ರಶ್ನೆಯನ್ನು ಕೇಳ ಬಯಸಿದರೆ ಅದು ಅಡ್ಡಿಯಾಗುತ್ತದೆ. ಚಿತ್ತ ವಿಕ್ಷೇಪಗೊಳ್ಳುತ್ತದೆ. ಪಕ್ಕದಲ್ಲಿ ನಾಯಿಯು ಬೊಗಳಿದರೆ ತೊಂದರೆಯಾಗುತ್ತದೆ. ಏಕೆಂದರೆ ಏಕಾಗ್ರತೆಯು ಅಸಹಜ ಸ್ಥಿತಿಯಾಗಿದೆ. ಅದು ಬಲವಂತಿಕೆ. ಹಾಗಾಗಿ ಯಾವುದೇ ಸಂಗತಿಯು ಗೊಂದಲವಾಗುತ್ತದೆ. ಆದರೆ ಧ್ಯಾನವು ಸಹಜವಾಗಿರುತ್ತದೆ. ಅದು ಆ ಕ್ಷಣದ ಹರಿವು. ಅಲ್ಲಿ ಯಾವುದು ಗಮನ ಸೆಳೆಯುವುದಿಲ್ಲ. ಅದು ಧ್ಯಾನದ ಸೌಂದರ್ಯ. ಅಲ್ಲಿ ವಿಕ್ಷೇಪ ಅಸಾಧ್ಯ. ನಾಯಿಯು ಬೊಗಳಬಹುದು, ಮಗು ಪ್ರಶ್ನಿಸಬಹುದು. ಸಾಧ್ಯ. ನಾಯಿಯು ಬೊಗಳಬಹುದು, ಮಗು ಪ್ರಶ್ನಿಸಬಹುದು. ಎಲ್ಲ ರೀತಿಯ ಶಬ್ದಗಳನ್ನು ಮಾಡುತ್ತಾ ವಿಮಾನ ಮೇಲೆ ಹಾರಾಡಬಹುದು. ಅದಾವುದು ನಿಮ್ಮ ಗಮನ ಸೆಳೆಯುವುದಿಲ್ಲ. ಏಕೆಂದರೆ ನೀವು ಏಕಾಗ್ರತೆಯಲ್ಲಿ ಇಲ್ಲ. ನಿಮ್ಮನ್ನು ಯಾವುದರಿಂದ ಸೆಳೆಯಬೇಕು? ನೀವು ಕೇಂದ್ರೀಕರಿಸಿದ್ದರೆ ಮಾತ್ರ ಪಕ್ಕಕ್ಕೆಯಾಗುತ್ತಿದೆ ಎಂದರೆ ನೀವು ಯಾವುದೋ ಒಂದು ವಸ್ತುವಿನ ಮೇಲೆ ಗಮನ ಹರಿಸುತ್ತಿದ್ದು ಧ್ಯಾನದ ರುಚಿ ಇಲ್ಲವೆಂದಾಗುತ್ತದೆ. ಧ್ಯಾನವು ಎಷ್ಟೊಂದು ವಿಶಾಲವಾಗಿದೆ ಎಂದರೆ ಅದು ಎಲ್ಲವನ್ನೂ ಒಳಗೊಳ್ಳುತ್ತದೆ, ಎಲ್ಲವನ್ನೂ ತನ್ನದಾಗಿಸಿಕೊಳ್ಳುತ್ತದೆ. ಆದರೂ ಖಾಲಿ ಅಥವಾ ಶೂನ್ಯವಾಗಲು ಹಾಗೆಯೇ ಆಗುತ್ತದೆ. ಅವನು ಒಂದಕ್ಕೆ ಮತ್ತೊಂದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಅದು ಸಹ ಸಹಜ ಪ್ರಕ್ರಿಯೆ. ನಾನು ಅದರ ಕುರಿತು ದೂರುತ್ತಿಲ್ಲ. ಅದು ಹಾಗೆ ಆಗಲೇಬೇಕು. ಏಕೆಂದರೆ ಗುರುಗಳು ಒಂದು ಆಯಾಮದಿಂದ ಹೇಳಿದರೆ ಶಿಷ್ಯನು ಬೇರೊಂದು ರೀತಿಯಲ್ಲಿ ತಿಳಿಯುತ್ತಾನೆ. ಎತ್ತರದ ಪ್ರದೇಶದಿಂದ ಬರುತ್ತಿರುವ ವಸ್ತುವು ಕತ್ತಲ ಕಣಿವೆಗೆ ಬರಲೇಬೇಕು. ಕಣಿವೆಯು ಅದನ್ನು ಪರಿಣಾಮಗೊಳಿಸಲೇಬೇಕು. ಸಾಮಾನ್ಯ ಜನರು ಪರಸ್ಪರ ಮಾತನಾಡುವಾಗ ನಿಮ್ಮ ಧ್ವನಿಯನ್ನು ಅವರು ಅರ್ಥ ಮಾಡಿಕೊಳ್ಳದಿರುವುದನ್ನು ಪದೇ ಪದೇ ಅನುಭವಿಸುತ್ತಿರುವಾಗ ಇನ್ನು ಗುರು ಮತ್ತು ಶಿಷ್ಯರ ನಡುವಣ ಚರ್ಚೆಗಳು ಹೇಗೆ ಅರ್ಥವಾಗುತ್ತದೆ? ಅತ್ಯಂತ ಆಪ್ತವಾಗಿರುವ ಜನರ ನಡುವೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಅರ್ಥ ಮಾಡಿಸುವುದು ಅಸಾಧ್ಯವಾಗುತ್ತದೆ. ಗಂಡ ಹೆಂಡಿರ ನಡುವೆ ಸಂವಹನ ಸಾಗುವುದೇ ಇಲ್ಲ. ಗಂಡ ಒಂದನ್ನು ಹೇಳುವಷ್ಟರಲ್ಲಿ ಹೆಂಡತಿಯು ಆಗಲೇ ತೀರ್ಮಾನಕ್ಕೆ ಬಂದಿರುತ್ತಾಳೆ. ಅವರವರ ಮನಸ್ಸು ಬೇರೊಂದರಲ್ಲಿ ಮುಳುಗಿರುತ್ತದೆ. ಅವರು ಪರಸ್ಪರ ತಪ್ಪು ವ್ಯಾಖ್ಯಾನದಲ್ಲಿರುತ್ತಾರೆ. ಹೀಗಾಗಿ ತಿಳುವಳಿಕೆ ಇಲ್ಲದೆ ಹೆಚ್ಚು ವಾದಗಳು ಮುಂದುವರಿಯುತ್ತಿರುತ್ತದೆ. ಅವನು ಹಿಡಿದವನಂತೆ ಕಿರಿಚುತ್ತಿದ್ದನು. ನನ್ನ 5 ವರ್ಷದ ಮಗನು ಈಗಷ್ಟೇ ಗರ್ಭನಿರೋಧಕವನ್ನು ನುಂಗಿದ್ದಾನೆ, ಏನು ಮಾಡಲಿ? ಅದಕ್ಕೆ ವೈದ್ಯನು, ಎಲ್ಲವೂ ಸರಿ ಹೋಗುತ್ತದೆ, ಸ್ವಲ್ಪ ಸುಮ್ಮನಿರಿ ಎಂದನು. ತನ್ನ ಕೆಲಸಗಳನ್ನು ಮುಗಿಸಿ ವೈದ್ಯನು ಇನ್ನೇನು ಮನೆಗೆ ಹೋಗುವ ಸಮಯದಲ್ಲಿ ಅದೇ ವ್ಯಕ್ತಿಯಿಂದ ಮತ್ತೊಂದು ಕರೆ ಬಂದಿತು. ನಾನು ಹೇಳಿದ್ದನ್ನು ಮರೆತು ಬಿಡಿ ವೈದ್ಯರೇ, ನನಗೆ ಈ ಕ್ಷಣಕ್ಕೆ ಮತ್ತೊಂದು ಸಿಕ್ಕಿದೆ. ಮತ್ತೊಬ್ಬರು ಏನು ಹೇಳುತ್ತಿದ್ದಾರೆಂದು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗುತ್ತದೆ. ಬೇಸಿಗೆಯ ರಜಕ್ಕೆ ಗ್ರ್ಯಾಂಡ್ ಫ್ರಾನ್ಸ್ಗೆ ಹೋಗಿದ್ದು ಅಲ್ಲಿ ಸುಂದರ ಹುಡುಗಿಯನ್ನು ಭೇಟಿಯಾಗಿ ಅವಳನ್ನೇ ಮದುವೆಯಾಗಿ ಮನೆಗೆ ಬಂದು 3 ವಾರಗಳನ್ನು ಚೆನ್ನಾಗಿ ಕಳೆದನು. ಆ ಹುಡುಗಿಯು ಯಾವುದೋ ತೊಂದರೆಯಿಂದ ವೈದ್ಯರ ಬಳಿಗೆ ಬಂದು ಶಸ್ತ್ರಚಿಕಿತ್ಸೆಗೆ ಒಳಗಾದಳು. ಅವಳು ಹೊರಗೆ ಬಂದು ವೈದ್ಯರನ್ನು ಕೇಳಿದಳು. ನಾನು ಮತ್ತು ನನ್ನ ಗಂಡ ಪುನಃ ಯಾವ ಸಮಯದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಹುದು? ಅದಕ್ಕೆ ವೈದ್ಯನು, ನಾನು ನೋಡಿ ಹೇಳುತ್ತೇನೆ. ಏಕೆಂದರೆ ವೈದ್ಯಕೀಯ ಗ್ರಂಥದಲ್ಲಿ ಗಂಟಲು ಶಸ್ತ್ರಚಿಕಿತ್ಸೆಗೂ ಲೈಂಗಿಕತೆಯ ಸಂಬಂಧಕ್ಕೂ ನನಗೆ ಕಾರಣ ಇದುವರೆಗೂ ಗೊತ್ತಿಲ್ಲ. ಈ ರೀತಿಯ ಪ್ರಶ್ನೆಯನ್ನು ನಾನು ಮೊದಲ ಬಾರಿಗೆ ಕೇಳುತ್ತಿರುವೆ ಎಂದನು. ಫ್ರೆಂಚ್ ಲೈಂಗಿಕ ವಿಜ್ಞಾನದ ಪ್ರಾಧ್ಯಾಪಕನೊಬ್ಬನು ಅಮೆರಿಕಾದ ಪ್ರಾಧ್ಯಾಪಕನೊಡನೆ ಒಂದು ಸಮ್ಮೇಳನದಲ್ಲಿ ಲೈಂಗಿಕತೆಯ ಕುರಿತು ಚರ್ಚಿಸುತ್ತಿದ್ದನು. ಫ್ರೆಂಚ್ನವನ ಪ್ರಕಾರ ಸುಮಾರು 100 ರೀತಿಯಲ್ಲಿ ಪ್ರೀತಿಸಬಹುದು.
ಅವನು ಪ್ರೀತಿಯ ಕುರಿತು ಹೇಳುತ್ತಿದ್ದ ರೀತಿ ಭಿನ್ನವಾಗಿತ್ತು. ಹೆಂಡತಿಯು ಪ್ರೀತಿಸುವ ವಸ್ತುಗಳನ್ನು ಹೆಂಡತಿಗೆ ಸಹಾಯವಾಗುವುದು ಪ್ರೀತಿ ಎನಿಸಿಕೊಳ್ಳುತ್ತದೆ, ಮತ್ತು ಹೆಂಡತಿಯು ನೇತು ಹಾಕಿರುವ ಗೋಡೆಯ ದೀಪದ ಗುಚ್ಛವನ್ನು ಪ್ರೀತಿಸುವುದು 100ನೆಯ ಪ್ರೀತಿ ಎನಿಸಿಕೊಳ್ಳುತ್ತದೆ ಎಂದು ಫ್ರೆಂಚ್ನವನು ಹೇಳುತ್ತಿದ್ದನು. ಅದಕ್ಕೆ ಅಮೆರಿಕಾದವನು 101ನೆಯದು ಇದೆ ಎಂದನು. ಆಗ ಫ್ರೆಂಚ್ನವನಿಗೆ ಆಶ್ಚರ್ಯವಾಯಿತು. ಪ್ರೀತಿಸುವ ವಿಚಾರದಲ್ಲಿ ನಾವೇ ಅಂತಿಮ, ನಮ್ಮಷ್ಟು ತಿಳಿದವರು ಬೇರೆ ಯಾರೂ ಇಲ್ಲ, ಹಾಗಿದ್ದಲ್ಲಿ 101ನೆಯದು ಯಾವುದು ಎಂದನು. ಅದಕ್ಕೆ ಅಮೆರಿಕಾದವನು ಹೇಳಿದ ಸಂಗತಿಯೆಂದರೆ, ಹೆಂಡತಿಯು ಬೆನ್ನು ಕೆಳಗೆ ಮಾಡಿ ಮಲಗುವುದು ಮತ್ತು ಗಂಡನು ಅವಳ ಮೇಲೆ ಮಲಗುವುದು, ಬೆನ್ನು ಕೆಳಗೆ ಮಾಡಿ ಮಲಗುವುದು ಮತ್ತು ಗಂಡನು ಅವಳ ಮೇಲೆ ಮಲಗುವುದು. ಅದಕ್ಕೆ ಫ್ರೆಂಚ್ನವನು, ಅರೆ, ನಾನು ಈ ಕುರಿತು ಯೋಚಿಸಿಯೇ ಇರಲಿಲ್ಲ ಎಂದನು. ಭಿನ್ನ ಭಿನ್ನ ಜನರು, ಭಿನ್ನ ಮನಸ್ಸುಗಳು, ನಿಬಂಧನೆಗಳು, ಬೇರೆ ಬೇರೆ ತಿಳುವಳಿಕೆಗಳು, ಪೂರ್ವಾಗ್ರಹಗಳು. ಹಾಗಾಗಿ ನೀವು ಮಾತನಾಡಿದರೆ ಅದು ಒಂದೇ ಅರ್ಥವನ್ನು ನೀಡುವುದಿಲ್ಲ. ನೀವು ಒಂದು ಅರ್ಥದಲ್ಲಿ ಹೇಳಿದರೆ ಅದು ಮತ್ತೊಬ್ಬರನ್ನು ತಲುಪುವಷ್ಟರಲ್ಲಿ ಇನ್ನೊಂದು ಅರ್ಥವನ್ನು ಪಡೆದಿರುತ್ತದೆ. ಸಾಮಾನ್ಯ ಅರ್ಥದಲ್ಲಿಯೇ ಈ ಸ್ಥಿತಿಯಾಗಿದ್ದಲ್ಲಿ ಇನ್ನು ನಾಡುವಾಗ ಹೇಗಿರಬಹುದು? ಬುದ್ಧ ಮತ್ತು ಶಿಷ್ಯರು ಬೇರೆ ಬೇರೆ ದಡಗಳಲ್ಲಿ ನಿಂತಿದ್ದಾರೆ. ಬುದ್ಧನು ಜಾಗೃತಿಯಿಂದ ಇದ್ದಲ್ಲಿ ಶಿಷ್ಯರು ಆಳವಾದ ನಿದ್ರೆಯಲ್ಲಿರುತ್ತಾರೆ. ಬುದ್ಧನು ಎಚ್ಚರಿಕೆಯಿಂದ ಹೇಳುವುದನ್ನು ಶಿಷ್ಯರು ನಿದ್ರೆಯಲ್ಲಿ ಕೇಳಿಸಿಕೊಳ್ಳುತ್ತಾರೆ. ಶಿಷ್ಯರು ತಮ್ಮ ಕ್ಷೇಪಗೊಳಿಸುತ್ತಾರೆ. ಅವರು ತಮ್ಮದೇ ಕಲ್ಪನೆಯನ್ನು ನೀಡಿ ತಮ್ಮದೇ ಸಿದ್ಧಾಂತವನ್ನು ಹೇರಿ ಬುದ್ಧನು ಹೇಳಿದ ಪದಗಳಿಗೆ ತಮ್ಮದೇ ಆದ ತೀರ್ಮಾನಗಳನ್ನು ನೀಡುತ್ತಾರೆ. ಈ ಕಾರಣದಿಂದ ಗುರು ಮತ್ತು ಶಿಷ್ಯರ ಸಂಬಂಧಗಳು ಅತ್ಯಂತ ಆಳವಾದ ಪ್ರೀತಿಯ ವ್ಯವಹಾರವಾಗದ ಆಳವಾದ ಪ್ರೀತಿಯ ಸಂಬಂಧಗಳಲ್ಲಿ ಆಪ್ತತೆಯಲ್ಲಿ ಶಿಷ್ಯನು ಎಲ್ಲವೂ ಉಂಟಾಗುವುದಕ್ಕೆ ಅವಕಾಶವನ್ನು ನೀಡಿದಲ್ಲಿ ಅವನು ತನ್ನ ಮನಸ್ಸನ್ನು ಪಕ್ಕಕ್ಕೆ ಸರಿಸಿ ಹಸ್ತಕ್ಷೇಪ ಮಾಡದೆ ಆಲಿಸುತ್ತಿರುವಾಗ, ತನ್ನದೇ ಆದ ಅರ್ಥಗಳನ್ನು ನೀಡದಿರುವಾಗ, ಗಮನವಿಟ್ಟು ಕೇಳಿದಾಗ, ಅವನು ಹೇಳುತ್ತಿರಿಸದಿರುವಾಗ ಆ ಕೇಳುವಿಕೆಯು ಪರಿವರ್ತನೆಯ ಅನುಭವವಾಗಿರುತ್ತದೆ. ಶಿಷ್ಯನ ವತಿಯಿಂದ ಅತ್ಯಂತ ಮೌನ ಬೇಕಾಗಿರುತ್ತದೆ. ಆಗ ಮಾತ್ರ ಗುರುಗಳು ಹೇಳುತ್ತಿರುವುದು ಅರ್ಥವಾಗುತ್ತದೆ. ಶೂನ್ಯದಲ್ಲಿ ಧ್ಯಾನವೆಂದರೇನು? ಬೋಧಿಧರ್ಮನು ಪದೇ ಶಿಷ್ಯನು ಕೇಳಿಸಿಕೊಂಡಿರಬಹುದು. ಪೂರ್ವ ದೇಶಗಳಲ್ಲಿ ಗುರುಗಳು ಧ್ಯಾನದ ಕುರಿತು ಮಾತನಾಡುತ್ತಿರುತ್ತಾರೆ. ನೀವು ಯಾವ ಪ್ರಶ್ನೆಯನ್ನು ಕೇಳಿದರೂ ಸ್ವಲ್ಪ ಸಮಯದಲ್ಲಿಯೇ ಅದನ್ನು ಧ್ಯಾನಕ್ಕೆ ಜೋಡಿಸುತ್ತಾರೆ. ನೀವು ದೇವರ ಕುರಿತು ಕೇಳಿದರೆ ಅಥವಾ ನಾನು ಯಾರು ಎಂದು ಪ್ರಶ್ನಿಸಿದರೆ ಜಗತ್ತನ್ನು ಅವರು ಧ್ಯಾನಕ್ಕೆ ಸಂಪರ್ಕಿಸಿ ಹೇಳುತ್ತಾರೆ. ಏಕೆಂದರೆ ಪೂರ್ವ ದೇಶಕ್ಕೆ ಅವರ ಕೀಲಿಕೈ ಬಗ್ಗೆ ಗೊತ್ತಿದೆ. ಧ್ಯಾನವು ಬದುಕಿನ ಎಲ್ಲ ನಿಗೂಢತೆ ಮತ್ತು ಅಸ್ತಿತ್ವಕ್ಕೆ ಕೀಲಿಕೈಯಾಗಿದೆ. ಹಾಗಾಗಿ ಬೇರೆ ಬೇರೆ ವಿಷಯದ ಕುರಿತು ಮಾತನಾಡುವುದು ಅರ್ಥಹೀನ. ಧ್ಯಾನ ಬೇರೆ ಬೇರೆ ವಿಷಯದ ಕುರಿತು ಮಾತನಾಡುವುದು ಅರ್ಥಹೀನ. ಧ್ಯಾನವೆಂದರೇನು ಎಂಬುದರ ಕುರಿತು ನಾವು ಶಿಷ್ಯನಿಗೆ ತಿಳಿಸಿದರೆ ಸಾಕು. ಅನಂತರ ಅವನು ತಾನಾಗಿಯೇ ಎಲ್ಲ ಬಾಗಿಲುಗಳನ್ನು ತೆರೆಯುತ್ತಾನೆ ಮತ್ತು ಸ್ವತಃ ಅವುಗಳನ್ನು ಕಂಡು ಅನುಭವಿಸುವ ಸಾಮರ್ಥ್ಯ ಪಡೆಯುತ್ತಾನೆ. ಅವುಗಳನ್ನು ಕಂಡು ಅನುಭವಿಸುವ ಸಾಮರ್ಥ್ಯ ಪಡೆಯುತ್ತಾನೆ. ನಿಮ್ಮ ಅನುಭವವೇ ನಿಮ್ಮ ಬಿಡುಗಡೆಯಾಗುತ್ತದೆ, ಏಕೆಂದರೆ ಅದೇ ಪ್ರಾಮಾಣಿಕ ಸತ್ಯ. ಜೀಸಸ್ ಹೇಳುವ ಹಾಗೆ ಸತ್ಯವು ನಿಮ್ಮನ್ನು ಬಿಡುಗಡೆಗೊಳಿಸುವುದು. ಖಚಿತವಾಗಿ ಸತ್ಯವು ನಿಮಗೆ ಬಿಡುಗಡೆಗೊಳಿಸುವುದು. ಅವನೊಡನೆ ನನ್ನ ಸಹಮತವಿದೆ. ಆದರೆ ಅವನ ಹೇಳಿಕೆಯು ಅರ್ಧ ಭಾಗ ಮಾತ್ರವಾಗಿರುತ್ತದೆ. ಅದರ ಪೂರ್ಣ ಹೇಳಿಕೆಯು ಹೀಗೆ ಇರಬೇಕು: ಸತ್ಯವು ಬಿಡುಗಡೆಗೊಳಿಸುತ್ತದೆ, ಆದರೆ ಸತ್ಯವು ನಿಮ್ಮದೇ ಆಗಿರಬೇಕು. ಅದು ಬೇರೆ ಯಾರದ್ದೋ ಸತ್ಯವಾಗುವ ಬದಲು ನಿಮ್ಮನ್ನು ಬಂಧಿಸುತ್ತದೆ ಅಥವಾ ಸರಪಳಿ ಹಾಕಿ ಸೆರೆಮನೆಯಾಗಿಸುತ್ತದೆ. ಬೋಧಿಧರ್ಮನ ಹೇಳಿಕೆ: ಈ ಇಂದ್ರಿಯ ಜಗತ್ತಿನಲ್ಲಿ ವ್ಯಕ್ತಿಯು ಸಂಗತಿಗಳನ್ನು ಗಮನಿಸುತ್ತಾನೆ, ಆದರೂ ಅವನು ಶೂನ್ಯದಲ್ಲಿ ನೆಲೆಸುತ್ತಾನೆ. ಅದನ್ನು ಶೂನ್ಯದಲ್ಲಿ ಧ್ಯಾನವೆನ್ನುತ್ತಾರೆ. ಅದು ಸರಳವಾದ ಮತ್ತು ಮೂಲಭೂತವಾದ ಉತ್ತರ. ವಾಸ್ತವಿಕ ಸ್ಥಿತಿಯಲ್ಲಿ
ನೀವು ಉತ್ತರವನ್ನು ಅರ್ಥ ಮಾಡಿಕೊಂಡಲ್ಲಿ ನೀವು ಪುನಃ ಹಾಗೆ ಇರುವುದಿಲ್ಲ. ಅತ್ಯಂತ ಸರಳವಾದ ಪದಗಳು, ಆದರೆ ಅದು ಅತ್ಯಂತ ಸರಳವಾದ ಪದಗಳು, ಆದರೆ ಅದು ಮತ್ತೊಂದು ಜಗತ್ತಿಗೆ ಏಣಿಯಾಗುತ್ತದೆ. ಇಡೀ ಜಗತ್ತು ನೆರಳುಗಳನ್ನು ಹೊಂದಿದೆ ಎಂಬಂತೆ ನೋಡಿರಿ, ಅದು ನಿಜವಾಗಿ ನೆರಳನ್ನು ಹೊಂದಿರುತ್ತದೆ. ಅದು ಕನಸಿನಿಂದ ಮಾಡಲ್ಪಟ್ಟಿರುತ್ತದೆ. ನೀವು ನಂಬುವ ಕಾರಣದಿಂದ ನಿಮ್ಮ ನಂಬಿಕೆಯ ಪ್ರಾಮಾಣಿಕತೆಯನ್ನು ಪಡೆಯುತ್ತದೆ. ನಿಮ್ಮ ನಂಬಿಕೆಯು ಯಾವ ಕ್ಷಣದಲ್ಲಿ ಮರೆಯಾಗುವುದೋ, ನೀವು ಯಾವುದನ್ನು ನಂಬಿರುವಿರೋ ಅದು ಸಹ ಮರೆಯಾಗುತ್ತದೆ. ನೀವು ಒಬ್ಬ ಮಹಿಳೆಯನ್ನು ನೋಡುವಿರಿ, ಆಕೆಯ ಮೇಲೆ ಸೌಂದರ್ಯವನ್ನು ಆರೋಪಿಸುವಿರಿ. ಆಗ ಆಕೆಯು ಸುಂದರವಾಗಿ ಕಾಣುವಳು. ನಂತರ ಪ್ರೀತಿಗೆ ಬೀಳುವಿರಿ. ನೆನಪಿಡಿ, ನಿಮ್ಮ ಸ್ವಂತ ಕನಸಿನ ಪ್ರೀತಿಗೆ ನೀವು ಬೀಳುವಿರಿ. ಅದಕ್ಕೂ ಮಹಿಳೆಗೂ ಸಂಬಂಧವಿಲ್ಲ. ಈ ಕಾರಣದಿಂದ ಪ್ರೇಮಿಗಳನ್ನು ಕುರುಡು ಮತ್ತು ಹುಚ್ಚರು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಬೇರೆ ಯಾರೂ ಅವರನ್ನು ಒಪ್ಪಿಕೊಳ್ಳುವುದಿಲ್ಲ. ಮಜ್ನು ಲೈಲಾ ಬಗ್ಗೆ ಹುಚ್ಚನಾಗಿದ್ದನು. ಅಂತಹ ಹುಚ್ಚನು ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ಇವರ ಪ್ರೀತಿಯ ಬಗ್ಗೆ ರಾಜನಿಗೂ ಆಸಕ್ತಿ ಹುಟ್ಟಿತು. ಇಬ್ಬರನ್ನು ಆಸ್ಥಾನಕ್ಕೆ ಕರೆಯಿಸಿದನು. ಹುಡುಗಿ ಸಾಮಾನ್ಯ ದರ್ಜೆಯವಳಾಗಿದ್ದು ವಿಶೇಷವಾದ ಸೌಂದರ್ಯವೇನು ರಾಜನಿಗೆ ಕಾಣಲಿಲ್ಲ. ಮಜ್ನು ಬಗ್ಗೆ ಅವನಿಗೆ ಕನಿಕರ ಮೂಡಿತು. ಅವನು ಮಜ್ನುಗೆ ಬೇರೆ 12 ಹೆಣ್ಣುಗಳನ್ನು ತೋರಿಸಿದನು. ಅವುಗಳಲ್ಲಿ ಯಾರೂ ಲೈಲಾ ತರಹ ಕಾಣಿಸಲಿಲ್ಲ. ಅವರೆಲ್ಲರನ್ನೂ ಅವನು ನಿರಾಕರಿಸಿದನು. ನಿಜವಾಗಿಯೂ ನೀನು ಹುಚ್ಚನಾಗಿರುವೆ. ಈ 12 ಯುವತಿಯರು ಅತ್ಯಂತ ಸೌಂದರ್ಯವತಿಯರಾಗಿದ್ದಾರೆ. ಅವರೆಲ್ಲರೂ ರಾಜ ಕುಟುಂಬಕ್ಕೆ ಸೇರಿದವರು ಎಂದು ರಾಜನು ಹೇಳಿದನು. ಅದಕ್ಕೆ ಮಜ್ನು, ರಾಜರೇ, ನಿಮ್ಮ ಹೋಲಿಕೆಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆನು. ನಾನು ಈ ಮಾತನ್ನು ಹೇಳುತ್ತಿರುವುದಕ್ಕೆ ಕ್ಷಮಿಸಿರಿ. ನೋಡಲು ಆಗದ ಹೊರತು ನಿಮಗೆ ಲೈಲಾ ಕಾಣಿಸುವುದಿಲ್ಲ. ಹುಚ್ಚನಿಂದ ಇದು ಮಹತ್ತರ ಹೇಳಿಕೆಯಾಗಿದೆ. ಆದರೆ ಕೆಲವೊಮ್ಮೆ ಹುಚ್ಚರು ಇಂತಹ ಬುದ್ಧಿವಂತ ಹೇಳಿಕೆಗಳನ್ನು ನೀಡುತ್ತಾರೆ. ನನ್ನ ಕಣ್ಣುಗಳಿಂದ ನೋಡದ ಹೊರತು ನೀವು ಲೈಲಾಳನ್ನು ನೋಡುವುದು ಅಸಾಧ್ಯವಿಲ್ಲ. ಒಂದು ರೀತಿಯಲ್ಲಿ ಅದು ಸತ್ಯ. ಏಕೆಂದರೆ ಸೌಂದರ್ಯವು ಆಕೆಯಲ್ಲಿ ಇಲ್ಲ, ಅದು ಅವನ ಕಣ್ಣುಗಳಿಂದ ಪ್ರಕ್ಷೇಪಣೆಗೊಂಡಿರುತ್ತದೆ. ಲೈಲಾ ಕೇವಲ ಒಂದು ಪರದೆಯಾಗಿದ್ದು ಅವನು ತನ್ನ ಕಲ್ಪನೆಯನ್ನು ಪ್ರಕ್ಷೇಪಣೆ ಮಾಡುತ್ತಿರುತ್ತಾನೆ. ಪ್ರತಿಯೊಬ್ಬ ಪ್ರೇಮಿಯೂ ಹೀಗೆ ಮಾಡುತ್ತಾನೆ. ಹೀಗೆ ಬೀಳುವಿರಿ. ಈ ಕಾರಣದಿಂದಲೇ ಅದು ಯಾವಾಗಲೂ ಜುಗುಪ್ಸೆಯಾಗಿರುತ್ತದೆ. ನಿಮ್ಮ ಪ್ರೇಮಿಗಳು ದೊರಕಿದರೆ ನಿಮಗೆ ಜುಗುಪ್ಸೆಯಾಗುತ್ತದೆ. ನಮಗೆ ಬೇಕಾದ ಗಂಡು ಅಥವಾ ಹೆಣ್ಣುಗಳು ದೊರಕದೇ ಇದ್ದರೆ ಆಗ ನೆಮ್ಮದಿಯಿಂದ ಇರುವಿರಿ. ಅಂತಹವರು ಅನುಗ್ರಹೀತರು. ಆಗ ಅವರಂತರವಾಗಿ ಪ್ರೇಮದಲ್ಲಿಯೇ ಇರುತ್ತಾರೆ, ಭರವಸೆಯಲ್ಲಿಯೇ ಇರುತ್ತಾರೆ. ಯಾರು ಯಶಸ್ವಿಯಾಗುತ್ತಾರೆಯೋ ಅವರು ಶಾಪಗ್ರಸ್ತರು. ಏಕೆಂದರೆ ಅವರು ತಮ್ಮ ಹಿಂದಿನ ಪ್ರಕ್ಷೇಪಣೆ ಅಥವಾ ಕಲ್ಪನೆಗಳಲ್ಲಿಯೇ ಕಾಲ ಕಳೆಯಬೇಕಾಗುತ್ತದೆ. ಅದು ಕಷ್ಟಕರವಾಗುತ್ತದೆ. ಪರದೆಯ ಬಳಿಗೆ ಬಂದಾಗ ಅದು ಕಷ್ಟಕರವಾಗುತ್ತದೆ. ಪರದೆಯ ಬಳಿಗೆ ಬಂದಾಗ, ಪರದೆಯನ್ನು ಸ್ಪರ್ಶ ಮಾಡಿದಾಗ ಸೌಂದರ್ಯವನ್ನು ಎಷ್ಟು ಸಮಯ ಅನುಭವಿಸಬಹುದು? ಸ್ವಲ್ಪ ಸಮಯದಲ್ಲಿಯೇ ಅದು ಕೇವಲ ಪರದೆಯಾಗಿದ್ದು ನಿಮ್ಮ ಪ್ರಕ್ಷೇಪಣೆ ಅದರ ಮೇಲಿದೆ ಎಂದು ತಿಳಿದು ಹೋಗುತ್ತದೆ. ಈ ಕಾರಣದಿಂದ ಎಲ್ಲ ಪ್ರೇಮಿಗಳು ತಾವು ಯಶಸ್ಸು ಗಳಿಸಿದರೆ ಅವರು ಜುಗುಪ್ಸೆಗೆ ಒಳಗಾಗುತ್ತಾರೆ. ಈ ಜಗತ್ತು ನಮ್ಮ ಪ್ರಕ್ಷೇಪಣೆಗಳನ್ನು ಒಳಗೊಂಡಿರುತ್ತದೆ. ಬೋಧಿಧರ್ಮನು ಜಗತ್ತಿನ ಬಗ್ಗೆ ಮಾತನಾಡುವಾಗ ಅವನು ನಿಮ್ಮ ಪ್ರೊಜೆಕ್ಷನ್ಸ್ಗಳ ಬಗ್ಗೆಯೇ ಮಾತನಾಡುತ್ತಾನೆ. ಗಿಡಗಳು, ನಕ್ಷತ್ರಗಳು, ಪರ್ವತಗಳ ಬಗ್ಗೆ ಮಾತನಾಡುವುದಿಲ್ಲ. ಒಂದು ಗುಲಾಬಿಯು ಗುಲಾಬಿಯಾಗಿಯೇ ಇರುತ್ತದೆ. ಅದು ಸುಂದರವೂ ಅಲ್ಲ, ಕುರೂಪವೂ ಅಲ್ಲ. ಅದು ತಾನಾಗಿ ಇರುತ್ತದೆ. ನೀವು ನಿಮ್ಮ ಕಲ್ಪನೆಯನ್ನು ಪ್ರಕ್ಷೇಪ ಮಾಡುವಿರಿ. ಕೇವಲ 100 ವರ್ಷದ ಹಿಂದೆ ಪಾಪಸು ಕಳ್ಳಿಲ್ಲ. ಈಗ ಅವುಗಳು ಮನೆಯ ಒಳಗಡೆ ಮತ್ತು ಗುಲಾಬಿಗಳು ಹೊರಗಡೆ ಬಂದಿವೆ. ಈಗ ಗುಲಾಬಿ ಗಿಡದ ಬಗ್ಗೆ ಮಾತನಾಡುವುದು ಹಳೆಯ ಕಾಲದಂತೆ ಆಗುವುದು. ನಿನ್ನ ಮುಖ ಗುಲಾಬಿಯಂತೆ ಇದೆ ಎಂದು ನಿಮ್ಮ ಹೆಂಡತಿಗೆ ಹೇಳಿದರೆ ನೀವು ಹಳೆಯ ಟೋಪಿ ಎಂದು ಆಕೆಯು ಯೋಚಿಸುತ್ತಾಳೆ. ನಿನ್ನ ಮುಖ ಪಾಪಸು ಕಳ್ಳಿಯಂತೆ ಇದೆ ಎಂದರೆ ನೀವು ಆಧುನಿಕರೆಂದು
ಆಕೆಯು ಯೋಚಿಸುತ್ತಾಳೆ. ಈಗ ನಿಮಗೆ ಪಿಕಾಸೋ, ದಲಿ ಮತ್ತು ನವ್ಯಕಲೆಯ ಬಗ್ಗೆ ಗೊತ್ತಿದೆ ಎಂದು ಆಕೆಯು ತಿಳಿಯುತ್ತಾಳೆ. ಈಗಿನ ಕಾಲದಲ್ಲಿ ಪಾಪಾಸು ಕಳ್ಳಿಯನ್ನು ತಮ್ಮ ಕೊಠಡಿಗಳಲ್ಲಿ ಜನರು ಇಡುತ್ತಾರೆ. ಇದಕ್ಕೆ ಮುಂಚೆ ಅದು ಕೇವಲ ಬೇಲಿ ಗಿಡವಾಗಿತ್ತು. ತೋಟಗಳನ್ನು ಕಾಪಾಡುವ ಮುಳ್ಳಿನ ಬೇಲಿ ಅದಾಗಿತ್ತು. ಈಗ ಪಾಪಸ್ಸು ಕಳ್ಳಿ ಗಿಡವು ನಿಮ್ಮ ದಿವಾನಖಾನೆಯನ್ನು ಪ್ರವೇಶಿಸಿದೆ. ಶತಮಾನಗಳ ತನಕ ಶೇಕ್ಸ್ಪಿಯರ್, ಕಾಳಿದಾಸ, ಮಿಲ್ಟನ್ ಅಥವಾ ಟೆನಿಸನ್ ಇವರ್ಯಾರೂ ಕಳ್ಳಿ ಗಿಡದ ಬಗ್ಗೆ ಮಾತನಾಡಿರಲಿಲ್ಲ, ಅದನ್ನು ಹೊಗಳಿರಲಿಲ್ಲ. ಈಗ ಕಳ್ಳಿ ಗಿಡದ ಸೌಂದರ್ಯವನ್ನು ಹೊಗಳಲು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಗುಲಾಬಿಗಳು ಸಾಕಾಗಿವೆ. ಸಾವಿರಾರು ವರ್ಷಗಳು ನಾವು ಗುಲಾಬಿ. ಈಗ ಪ್ರಕ್ಷೇಪಣೆಗೆ ಭಾರಿ ಅವಶ್ಯಕತೆ ಇದೆ. ಈ ಕಾರಣದಿಂದ ಸೌಂದರ್ಯಗಳು ಬದಲಾಗುತ್ತವೆ. ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ಕಲ್ಪನೆಯ ಪ್ರಕ್ಷೇಪಣೆ ಮಾಡಲೇಬೇಕು. ಹಾಗಾಗಿ ನಮಗೆ ಹೊಸ ಪರದೆಗಳು ಬೇಕು. ಸೌಂದರ್ಯದ ಕಲ್ಪನೆಗಳು ಬದಲಾಗುತ್ತಿರುತ್ತವೆ. ಪ್ರತಿಯೊಂದು ದೇಶದಲ್ಲಿಯೂ ಅದರ ಕಲ್ಪನೆ ಬದಲಾಗುತ್ತದೆ. ಅಮೆರಿಕಾದವರಿಗೆ ಸುಂದರವೆನಿಸಿದ್ದು ಭಾರತೀಯರಿಗೆ ಸುಂದರವಲ್ಲ. ಅದೇ ರೀತಿಯಲ್ಲಿ ಭಾರತದವರಿಗೆ ಸುಂದರವೆನಿಸಿದ್ದು ಆಫ್ರಿಕಾ ದೇಶದವರಿಗೆ ಸುಂದರವಾಗುವುದಿಲ್ಲ. ಅದೇ ರೀತಿ ಆಫ್ರಿಕನ್ನರ ಸೌಂದರ್ಯದವರಿಗೆ ಸುಂದರವಾಗುವುದಿಲ್ಲ. ಅದೇ ರೀತಿ ಆಫ್ರಿಕನ್ನರ ಸೌಂದರ್ಯ ಚೀನಾದವರಿಗೆ ಸುಂದರವಲ್ಲ. ಬೇರೆ ಬೇರೆ ಕಲ್ಪನೆಗಳು. ಹಾಗಿದ್ದಲ್ಲಿ ವಸ್ತುಶಃ ಸೌಂದರ್ಯವೆಂದು ಇದೆಯೇ? ಇಲ್ಲ. ಅಸ್ತಿತ್ವವು ಯಾವುದೇ ಗುಣವಾಚಕ ಇಲ್ಲದೆ ಇದು ಒಳ್ಳೆಯದು ಅಥವಾ ಸುಂದರ ಕುರೂಪ ಎನ್ನುವುದಿಲ್ಲ. ಈ ಕಾರಣದಿಂದ ಬೋಧಿಧರ್ಮನು ಇಷ್ಟಪಡುವಿಕೆ ಮತ್ತು ಇಷ್ಟಪಡದಿರುವಿಕೆಯನ್ನು ತ್ಯಜಿಸಿ ಎನ್ನುತ್ತಾನೆ. ಆಯ್ಕೆ ಪ್ರಕ್ಷೇಪಣೆಗಳನ್ನು ನಿಲ್ಲಿಸಿರಿ, ಆಗ ಜಗತ್ತು ಮರೆಯಾಗುತ್ತದೆ. ಹಾಗೆಂದು ಮರಗಳು, ಪರ್ವತ, ಗುಡ್ಡಗಳು ಇರುವುದಿಲ್ಲ, ಅಸ್ತಿತ್ವವನ್ನು ಹೊಂದಿರುತ್ತವೆ. ಆದರೆ ನಿಮ್ಮ ಕನಸುಗಳು ಮಾತ್ರ ಇರುವುದಿಲ್ಲ. ನಾವು ನಮ್ಮ ಕನಸುಗಳಿಗೆ ಎಷ್ಟೊಂದು ಅಂಟಿಕೊಂಡಿದ್ದೇವೆಂದರೆ ಈ ಕಾರಣಕ್ಕೆ ಧ್ಯಾನವು ಕಷ್ಟಕರವೆನಿಸುತ್ತದೆ. ರೋಗಿಯೊಬ್ಬ ಕೇಳುತ್ತಾನೆ, ರಾತ್ರಿಯೆಲ್ಲವೂ ನನಗೆ ಬೇಸ್ಬಾಲ್. ವೈದ್ಯ ಹೇಳುತ್ತಾನೆ, ಸರಿ, ಅದನ್ನು ಸುಲಭವಾಗಿ ಪರಿಹರಿಸಬಹುದು. ನಿನ್ನ ಪ್ರೀತಿಯ ಚಿತ್ರನಾರಿ ಯಾರು? ರೋಗಿ ಹೇಳುತ್ತಾನೆ, ಎಲಿಜಬೆತ್ ಟೈಲರ್. ವೈದ್ಯ ಹೇಳುತ್ತಾನೆ, ಆಕೆಯ ಬಗ್ಗೆಯೇ ಯೋಚಿಸುತ್ತಿರು, ಆಟ ಮರೆಯುತ್ತದೆ. ಆಗ ರೋಗಿ ಹೇಳುತ್ತಾನೆ, ಒಂದು ರಾತ್ರಿ ಮುಲ್ಲಾ ನಸರುದ್ದೀನ್ ತನ್ನ ಹೆಂಡತಿಯನ್ನು ಎಬ್ಬಿಸಿ ತನ್ನ ಕನ್ನಡಕವನ್ನು ತಕ್ಷಣ ತರಲು ಹೇಳಿದನು. ಅವಳು ಅದಕ್ಕೆ ಕಾರಣವನ್ನು ಕೇಳಿದಾಗ, ನಾನು ನನ್ನ ಕನಸಿನಲ್ಲಿ ಸುಂದರವಾದ 3 ಜನ ಮಹಿಳೆಯರನ್ನು ಕಂಡೆ. ಅದರಲ್ಲಿ 2 ಗುರುತಿಸಿದೆ, ಮೂರನೆಯವರು ಸ್ಪಷ್ಟವಾಗಲಿಲ್ಲ. ತಕ್ಷಣ ಕನ್ನಡಕ ಕೊಡು, ಈಗ ನನ್ನ ಕಣ್ಣುಗಳು ಮೊದಲಿನಂತೆ ಇಲ್ಲ ಎಂದನು. ಜನರು ಕನಸುಗಳಲ್ಲಿದ್ದಾರೆ. ಜಗತ್ತಿನಲ್ಲಿ 2 ರೀತಿಯ ಜನರು ಮಾತ್ರ ಇದ್ದಾರೆ, ಕನಸಿನಲ್ಲಿ ಇರುವವರು ಮತ್ತು ಎಚ್ಚರದಲ್ಲಿ ಇರುವವರು. ಸನ್ಯಾಸಿನಲ್ಲಿ ಇರುವವರು ಮತ್ತು ಎಚ್ಚರದಲ್ಲಿ ಇರುವವರು. ಸನ್ಯಾಸಿಯಾಗುವುದೆಂದರೆ ಎಚ್ಚರದಲ್ಲಿ ಇರುವುದು. 2ನೆಯ ಪ್ರಶ್ನೆ. ಶಿಷ್ಯನು ಬೋಧಿಧರ್ಮನಿಗೆ ಕೇಳುತ್ತಾನೆ, ಧರ್ಮದಲ್ಲಿ ಇರುವುದು ಹೇಗೆ? ಅಂತಸ್ಥನಾಗಿ ಬೋಧಿಧರ್ಮನ ಉತ್ತರ ವ್ಯಕ್ತಿಯು ತನ್ನ ಪಾಡಿಗೆ ಇರುವುದು ಅಥವಾ ನಿರ್ಲಿಪ್ತವಾಗಿರುವುದು ಅಲ್ಲ, ಅವನು ಸಹಜ ಧರ್ಮದಲ್ಲಿರಬೇಕು. ಅದನ್ನು ಧರ್ಮದಲ್ಲಿರುವುದು ಎಂದು ಕರೆಯುತ್ತಾರೆ. ಬೋಧಿಧರ್ಮನು ಹೇಳುವುದು ಸ್ವಲ್ಪ ವಿಚಿತ್ರವೆನಿಸಿದರೂ ಅದಕ್ಕೆ ಅವನು ಯಾವುದೇ ರೀತಿಯ ಸಹಾಯ ಇರುವಂತೆಯೇ ಹೇಳಬೇಕು. ಧರ್ಮದಲ್ಲಿರುವುದು ಹೇಗೆ? ನೆನಪಿಡಿ, ಧರ್ಮವನ್ನು ಸಾಮಾನ್ಯವಾಗಿ ಮತವೆಂದು ತರ್ಜುಮೆ ಮಾಡುತ್ತಾರೆ. ಅದು ಸಹ ಸರಿಯಲ್ಲ. ಧರ್ಮ ಎಂದರೆ ಮತವಲ್ಲ. ಮತವೆನ್ನುವುದು ಸತ್ಯದ ಅಥವಾ ವಾಸ್ತವದ ಕಡೆಗಿನ ಒಂದು ಮನಸ್ಥಿತಿಯಾಗಿದೆ. ಧರ್ಮವು ಹಾಗಲ್ಲ. ಅದು ಸಹಜವಾಗಿ ಆ ಕ್ಷಣದ ಬಾಳುವಿಕೆ, ಪ್ರಕೃತಿಯ ಜೊತೆಗೆ ಬಾಳುವುದು ಧರ್ಮವಾಗುತ್ತದೆ. ಅದು ಬೋಧಿಧರ್ಮನ ಅನುಭವ. ಅದು ನನ್ನ ಅನುಭವವೂ ಹೌದು. ಸಹಜವಾಗಿ ಬಾಳುತ್ತಾ, ಕ್ಷಣ ಕ್ಷಣದಲ್ಲಿ ಬದುಕುತ್ತಾ, ಭೂತಕಾಲ ಮತ್ತು ಭವಿಷ್ಯಕಾಲದ ಪ್ರಭಾವಕ್ಕೆ ಒಳಗಾಗದೇ ಇರುವುದೇ ಧರ್ಮ.
ಸ್ವಸ್ಥನಾಗಿ ಮತ್ತು ನಿರ್ಲಿಪ್ತನಾಗಿ ಇರುವುದನ್ನು ಮರೆತು ಸಹಜವಾಗಿ ಸರಳವಾಗಿ ಇರುವುದೇ ಧರ್ಮವಾಗುತ್ತದೆ. ಅಂತಸ್ಥನಾಗಿರುವುದು ಮತ್ತು ಲಿಪ್ತವಾಗಿರುವುದರಲ್ಲಿ ಮನಸ್ಸು ಕ್ರಿಯಾಶೀಲವಾಗಿ ವರ್ಗಗಳನ್ನು ಸೃಷ್ಟಿ ಮಾಡುತ್ತದೆ. ಧರ್ಮ ಎಂದರೇನು ಎಂದು ಪ್ರಶ್ನಿಸಿದಾಗ ಒಬ್ಬ ಝೆನ್ ಗುರು ನೀಡಿದ ಉತ್ತರ, ನನಗೆ ಹಸಿವೆಯಾದಾಗ ತಿನ್ನುತ್ತೇನೆ, ನಿದ್ರೆ ಬಂದಾಗ ನಿದ್ರಿಸುತ್ತೇನೆ. ಎಂಥ ಉನ್ನತ ಮಟ್ಟ, ಎಷ್ಟೊಂದು ಆಳ! ಯಾರೂ ಅಂತಹ ಉತ್ತರವನ್ನು ಬಯಸಿರಲಿಲ್ಲ. ಅದು ಅತ್ಯಂತ ಸರಳ ಮತ್ತು ಮುಗ್ಧ. ನನಗೆ ಹಸಿವೆಯಾದಾಗ ತಿನ್ನುತ್ತೇನೆ. ಅದಕ್ಕೆ ಗುರುಗಳು ಹೇಳುವುದು, ಸಹಜವಾಗಿರುವುದೇ ಧರ್ಮ. ನಿನಗೆ ಸಾಕ್ಷಾತ್ಕಾರವಾಗುವ ಮೊದಲು ಏನು ಮಾಡುತ್ತಿದ್ದೆ? ಮರಗಳನ್ನು ಕತ್ತರಿಸುತ್ತಿದ್ದೆ ಮತ್ತು ಬಾವಿಯಿಂದ ನೀರು ತರುತ್ತಿದ್ದೆನು ಎಂದು ಒಬ್ಬ ಝೆನ್ ಗುರು ಹೇಳಿದನು. ಸಾಕ್ಷಾತ್ಕಾರದ ನಂತರ ಈಗ ಏನು ಮಾಡುತ್ತಿರುವೆ ಎಂದು ಪುನಃ ಪ್ರಶ್ನಿಸಿದಾಗ, ಏನು ಮಾಡುವುದು? ಅದನ್ನೇ ಮಾಡುವುದು. ಪ್ರಶ್ನಿಸಿದವನು ಸಹಜವಾಗಿ ಆಶ್ಚರ್ಯಗೊಂಡನು. ಹಾಗಿದ್ದರೆ ವ್ಯತ್ಯಾಸವೇನು ಎಂದು ಕೇಳಿದಾಗ ಆ ಝೆನ್ ಗುರು ನಕ್ಕು, ಅದರ ವ್ಯತ್ಯಾಸ ಬಹಳ ದೊಡ್ಡದಿದೆ. ಸಾಕ್ಷಾತ್ಕಾರದ ಮುಂಚೆ ಅದನ್ನು ನಾನು ಮಾಡಬೇಕಿತ್ತು. ಈಗ ಅದು ಸಹಜವಾಗಿ ಆಗುತ್ತಿದೆ. ಮುಂಚೆ ನನ್ನ ಪರಿಶ್ರಮ ಇತ್ತು. ಅದನ್ನು ಹೇಗೋ ಕರ್ತವ್ಯವೆಂಬಂತೆ ಮುಗಿಸಲೇಬೇಕಿತ್ತು. ಅದನ್ನು ಮನಸ್ಸಲ್ಲದೆ ಒತ್ತಾಯಪೂರ್ವಕವಾಗಿ ನನ್ನ ಒಡೆಯನ ಆಜ್ಞೆಯ ಮೇರೆಗೆ ಮಾಡುತ್ತಿದ್ದೆನು. ಮರವನ್ನು ಕೋಪವಿತ್ತು. ಈ ವ್ಯಕ್ತಿಯು ಎಷ್ಟು ದಿನ ಈ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಿಸುತ್ತಾನೆಂದು ಯೋಚಿಸುತ್ತಿದ್ದೆನು. ಆದರೆ ಅದರ ಕುರಿತು ನಾನು ಏನನ್ನೂ ಹೇಳುತ್ತಿರಲಿಲ್ಲ. ಈಗ ನಾನು ಮರವನ್ನು ಕತ್ತರಿಸುವುದರ ಸಂತೋಷ ಗೊತ್ತಿದೆ. ಅವಶ್ಯಕತೆ ಇರುವುದರ ಕಾರಣ ಬಾವಿಯಿಂದ ನೀರನ್ನು ತರುತ್ತಿದ್ದೇನೆ. ಅದು ನನಗೆ ಪ್ರೀತಿಯ ಕಾರ್ಯವಾಗಿದೆ. ನಾನು ಈಗ ಆ ವೃದ್ಧನನ್ನು ಪ್ರೀತಿಸುವೆ. ಚಳಿಗಾಲವಾದ್ದರಿಂದ ಮರದ ಅವಶ್ಯಕತೆ ಇದೆ. ಹಾಗಾಗಿ ಪ್ರೀತಿಯಿಂದಲೇ ಮರವನ್ನು ಸಂಗ್ರಹ ಮಾಡುತ್ತಿರುವೆ. ಈಗ ಸಾಕಷ್ಟು ವ್ಯತ್ಯಾಸವಿದೆ. ಯಾವುದೇ ವಿರೋಧವಿಲ್ಲದೆ ಅಹಂ ಇಲ್ಲದೆ ಬೇರೆ ಯಾರದ್ದೋ ಆದೇಶವನ್ನು ಪಾಲಿಸದೆ ಆ ಕ್ಷಣದ ಅವಶ್ಯಕತೆಗೆ ತಕ್ಕಂತೆ ಸ್ಪಂದಿಸುತ್ತಿದ್ದೇನೆ. ಸಹಜವಾಗಿ ಬಾಳುವುದು ಎಂದರೆ ಧರ್ಮದಲ್ಲಿ ಬಾಳುವುದು ಎಂದಾಗುತ್ತದೆ. ನೀವು ಅದಕ್ಕಾಗಿ ಕ್ರಿಶ್ಚಿಯನ್, ಹಿಂದೂ, ಬೌದ್ಧರಾಗಬೇಕಿಲ್ಲ. ಸಹಜವಾಗಿರಿ. ಉಸಿರಾಡುವಷ್ಟೇ ಸಹಜತೆ ಇರಲಿ. ನಿಮ್ಮ ಜೀವನ ನಿಮ್ಮದಾಗಿರಲಿ. ಯಾವುದೋ ಆದೇಶಗಳ ಮೇರೆಗೆ ಬಾಳಬೇಡಿರಿ. ಅನ್ಯರ ಕಲ್ಪನೆಗೆ ತಕ್ಕಂತೆ ಬಾಳುವುದು ಬೇಡ. ನಿಮ್ಮ ಹೃದಯದ ಮಾತನ್ನು ಕೇಳಿ ಅದನ್ನು ಅನುಸರಿಸಿರಿ. ಅದನ್ನು ಧರ್ಮದಲ್ಲಿ ಬಾಳುವುದು ಎನ್ನುತ್ತಾರೆ. ಮೂರನೆಯ ಪ್ರಶ್ನೆ. ಶಿಷ್ಯನು ಬೋಧಿಧರ್ಮನನ್ನು ಕೇಳುತ್ತಾನೆ, ವ್ಯಕ್ತಿಯು ಯಾವ ರೀತಿಯಲ್ಲಿ ಗಂಡು ಅಥವಾ ಹೆಣ್ಣು ಆಗದೆ ಬಾಳಬಹುದು? ಹೋದಷ್ಟು ನೀವು ಶರೀರವಲ್ಲ, ನೀವು ಮನಸ್ಸಲ್ಲ, ಹೃದಯವೂ ಅಲ್ಲ ಎಂಬ ಎಚ್ಚರಿಕೆ ಜಾಗೃತವಾಗುತ್ತದೆ. ನೀವು ಕೇವಲ ಒಂದು ಅಸ್ತಿತ್ವ, ಒಂದು ಪ್ರಜ್ಞೆ, ಒಂದು ಶುದ್ಧ ಸಾಕ್ಷಿ. ಆದ್ದರಿಂದ ಧ್ಯಾನದಲ್ಲಿ ಹೆಣ್ಣು ಗಂಡು ಯಾರೂ ಇರುವುದಿಲ್ಲ. ನೀವು ಧ್ಯಾನದಲ್ಲಿ ಎಷ್ಟೊಂದು ಜೈವಿಕ ಶಾರೀರಿಕ ವ್ಯತ್ಯಾಸಗಳು ಇರದೆ ನಿಮ್ಮ ಅಸ್ತಿತ್ವವು ಆ ಎತ್ತರದಲ್ಲಿ ಎಲ್ಲ ವ್ಯತ್ಯಾಸಗಳನ್ನು ಮೀರಿ ಮರೆಯಾಗಿರುತ್ತದೆ. ಬೋಧಿಧರ್ಮನ ಹೇಳಿಕೆ. ಬುದ್ಧ ಪ್ರಕೃತಿಯಲ್ಲಿ ಗಂಡು ಹೆಣ್ಣಿನ ನಡುವೆ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಗಂಡು ಮತ್ತು ಹೆಣ್ಣು ದ್ರವ್ಯವು ಹುಲ್ಲು ಮತ್ತು ಮರಗಳನ್ನು ಮಾನವರಂತೆಯೇ ಸೃಷ್ಟಿಸುತ್ತದೆ. ಅವುಗಳನ್ನು ಹುಲ್ಲು ಮತ್ತು ಮರಗಳು ಎಂದು ನೀವು ಹೋಲಿಸಿ ಹೇಳುವಿರಿ. ನಿಮ್ಮ ಭ್ರಮೆಗಳಿಗೆ ಎಲ್ಲ ರೀತಿಯ ಹೆಸರುಗಳನ್ನು ನೀಡುವಿರಿ. ಎಲ್ಲವೂ ಭ್ರಮೆಯಂತೆ ಕಂಡಲ್ಲಿ ಅವನು ಸಾಮಾನ್ಯ ಮನುಷ್ಯನಿಗಿಂತಲೂ ಎತ್ತರದ ಕಕ್ಷೆಯಲ್ಲಿರಬಹುದು ಎಂದು ಬುದ್ಧನು ಹೇಳುತ್ತಾನೆ. ಸಾಧಾರಣ ವ್ಯಕ್ತಿಯು ಶರೀರದಲ್ಲಿ ವಾಸ ಮಾಡುತ್ತಾ ತಾನೇ ಶರೀರ ಮನಸ್ಸು ಎಂದು ಯೋಚಿಸುತ್ತಾನೆ. ಯಾವ ಸಮಯದಲ್ಲಿ ನೀವು ಶರೀರ ಮನಸ್ಸುಗಳ ಸಂಕೀರ್ಣತೆಯನ್ನು ಮೀರುವಿರೋ ಆಗ ನೀವು ಅಸಾಧಾರಣವಾಗಲು ಪ್ರಾರಂಭಿಸುವಿರಿ.
ಉನ್ನತ ಮಟ್ಟದ ಆಯಾಮಗಳಲ್ಲಿ ಬಾಳಲು ಪ್ರಾರಂಭಿಸುವಿರಿ. ಆ ಹಂತದಿಂದ ಸಂಗತಿಗಳು ಸಂಪೂರ್ಣವಾಗಿ ಭಿನ್ನವಾಗುತ್ತವೆ. ಬುದ್ಧನ ಜೀವನದಲ್ಲಿ ನಡೆದ ಒಂದು ಕಥೆ. ಅವನು ಒಂದು ಮರದ ಕೆಳಗೆ ಧ್ಯಾನಿಸುತ್ತಿದ್ದನು. ಅಂದು ಹುಣ್ಣಿಮೆಯಾಗಿತ್ತು. ಯುವಕರ ಗುಂಪು ಒಂದು ಕಾಡಿಗೆ ಮೋಜು ಮಾಡಲು ಬಂದಿತ್ತು. ಅವರು ಒಬ್ಬ ವೇಶ್ಯೆಯನ್ನು ತಂದಿದ್ದರು. ಅವರು ಚೆನ್ನಾಗಿ ಮದ್ಯ ಸೇವಿಸಿ ನರ್ತಿಸಿದರು. ಮದ್ಯ ಸೇವನೆ ಹೆಚ್ಚಾಗಿ ವೇಶ್ಯೆಯನ್ನೇ ಅವರು ಮರೆತರು. ಅವರು ಮದ್ಯ ಸೇವಿಸುವ ಮುಂಚೆ ಆಕೆಯ ಉಡುಪುಗಳನ್ನು ಇವರು ತೆಗೆದಿರಿಸಿದ್ದರು. ಅವಳು ನಂತರ ನಗ್ನವಾಗಿಯೇ ತಪ್ಪಿಸಿಕೊಂಡಳು. ಮುಂಜಾನೆ ತಣ್ಣನೆ ಗಾಳಿ ಬೀಸುತ್ತಿದ್ದಾಗ ಅವರಿಗೆ ಎಚ್ಚರವಾಗಿ ವೇಶ್ಯೆಯು ತಪ್ಪಿಸಿಕೊಂಡಿರುವುದನ್ನು ಗಮನಿಸಿದರು. ಆಕೆಯ ಬಟ್ಟೆಗಳು ಅಲ್ಲಿಯೇ ಇದ್ದವು. ಅವರು ಅವಳನ್ನು ಹುಡುಕಲು ಪ್ರಾರಂಭಿಸಿದರು. ನಗರಕ್ಕೆ ಹೋಗಲು ಒಂದೇ ಮಾರ್ಗ ಇದ್ದು ಮಾರ್ಗ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯು ಧ್ಯಾನಿಸುತ್ತಿದ್ದುದನ್ನು ಅವರು ನೋಡಿದ್ದರು. ಅವರು ತಿಳಿದಿರಲಿಲ್ಲ. ಬುದ್ಧನ ಬಳಿ ಹೋಗಿ, ಮಾನ್ಯರೇ, ಈ ಕಡೆಗೆ ನಗ್ನ ಹುಡುಗಿಯೊಬ್ಬಳು ನಗರದ ಕಡೆಗೆ ಹೋದದ್ದು ನೀವು ಕಂಡಿರೇ ಎಂದು ಕೇಳಿದರು. ಅದಕ್ಕೆ ಬುದ್ಧನು, ಯಾರೋ ಹೋದಂತೆ ಕಾಣಿಸಿತು. ಅದು ಗಂಡು ಅಥವಾ ಹೆಣ್ಣು ಎಂದು ನಾನು ಗುರುತಿಸಲಾರೆನು. ವ್ಯಕ್ತಿಯು ನಗ್ನೋ ಅಥವಾ ಬಟ್ಟೆಯನ್ನು ಧರಿಸಿದ್ದರೋ ಎನ್ನುವುದು ನನಗೆ ತಿಳಿದಿಲ್ಲ ಎಂದನು. ಆ ಯುವಕರಿಗೆ ಆಶ್ಚರ್ಯವಾಯಿತು. ನೀವು ವ್ಯಕ್ತಿಯನ್ನು ನೋಡಿದ್ದರೆ ಗಮನಿಸಬೇಕಿತ್ತು, ಏಕೆಂದರೆ ಆ ಹುಡುಗಿಯು ಅತ್ಯಂತ ಸುಂದರವಾಗಿದ್ದಳು. ಅವಳು ಹೆಣ್ಣು ಮತ್ತು ನಗ್ನವಾಗಿದ್ದಳೆಂಬುದು ನಿಮಗೆ ಗೊತ್ತಿರಬೇಕಿತ್ತು. ಅದಕ್ಕೆ ಬುದ್ಧನು, ನೀವು ಸ್ವಲ್ಪ ತಡವಾಗಿ ಬಂದಿರುವಿರಿ. ನಾನು ಮುಂಚೆ ಗಂಡು ಮತ್ತು ಹೆಣ್ಣುಗಳನ್ನು ಕಾಣುತ್ತಿದ್ದೆನು. ಒಬ್ಬ ನಗ್ನ ಹೆಣ್ಣನ್ನು ನಾನು ಹೇಗೆ ತಾನೇ ಗುರುತಿಸದಿರಲಿ? ಆದರೆ ಆ ದಿನಗಳು ಕಳೆದು ಹೋಯಿತು. ನಾನು ಧ್ಯಾನದಲ್ಲಿದ್ದೆನು. ಹಾಗಾಗಿ ಯಾರಾದರೂ ಸರಿದಾಗ ನಾನು ನೋಡಲೇಬೇಕಿತ್ತು. ಬುದ್ಧನು ಅರ್ಧ ಕಣ್ಣುಗಳನ್ನು ತೆರೆದು ಧ್ಯಾನಿಸುತ್ತಿದ್ದನು. ಅವನು ಯಾವಾಗಲೂ ಮಧ್ಯಮ ಗತಿಯನ್ನು ಅನುಸರಿಸುತ್ತಿದ್ದನು. 3 ಸಾಧ್ಯತೆಗಳಿವೆ, ಹೇಳಿ, ಆಗ ನೀವು ನಿದ್ರೆಗೆ ಜಾರಬಹುದು ಎಂದು ಬುದ್ಧನು ಹೇಳುತ್ತಾನೆ. ಮುಚ್ಚಿದ ಕಣ್ಣುಗಳಿಂದ ಮನಸ್ಸು ನಿದ್ರೆಗೆ ಜಾರುವ ಪ್ರವೃತ್ತಿ ಮೂಡುತ್ತದೆ. ಅದು ಹಗಲು ಗನಸಿನ ಸ್ಥಿತಿಗೆ, ಕನಸುಗಳಿಗೆ ಹೋಗುತ್ತದೆ. ಏಕೆಂದರೆ ಅನೇಕ ಶತಮಾನಗಳು, ಅನೇಕ ಜನ್ಮಗಳು ನಿದ್ರೆಗೆ ಮತ್ತು ಕನಸಿಗೆ ಮುಚ್ಚಿದೆ. ಹಾಗಾಗಿ ನೀವು ಕಣ್ಣುಗಳನ್ನು ಮುಚ್ಚಿದ ತಕ್ಷಣ ಅದು ನಿದ್ರೆಯನ್ನು ಪ್ರಚೋದಿಸುತ್ತದೆ. ಮುಚ್ಚಿದ ಕಣ್ಣುಗಳಿಂದ ಎಚ್ಚರದ ಸ್ಥಿತಿಯಲ್ಲಿ ಇರುವುದು ಕಷ್ಟಕರ. ಹಾಗೆ ಮಾಡಬೇಡಿ ಎಂದು ಬುದ್ಧನು ಹೇಳುತ್ತಾನೆ. 2ನೆಯ ಸಾಧ್ಯತೆ ಎಂದರೆ ತೆರೆದ ಕಣ್ಣುಗಳಿಂದ ಏಕಾಗ್ರವಾಗುವಿಕೆ. ನಿಮ್ಮ ಕಣ್ಣುಗಳನ್ನು ಯಾವುದಾದರೂ ವಸ್ತುವಿನ ಮೇಲೆ ಏಕಾಗ್ರಗೊಳಿಸುವುದು. ಆದರೆ ಧ್ಯಾನವೆನ್ನುವುದು ವಿಶ್ರಾಂತಿಯ ಸ್ಥಿತಿ. ತೆರೆದ ಕಣ್ಣುಗಳಿಂದ ನಿಶ್ಚಿತವಾಗಿ ಕಣ್ಣುಗಳಿಗೆ ಒತ್ತಡ ಉಂಟಾಗುತ್ತದೆ. ಕಣ್ಣುಗಳು ಮಿದುಳಿನ ಭಾಗ. ಮಿದುಳಿನ 80% ಕಣ್ಣುಗಳಿಂದಲೇ ಕಾರ್ಯ ಮಾಡುತ್ತದೆ. ನಿಮ್ಮ ಕಣ್ಣುಗಳಿಗೆ ಒತ್ತಡವಿದ್ದಲ್ಲಿ ಮಿದುಳಿಗೂ ಒತ್ತಡ ಹೆಚ್ಚಾಗುತ್ತದೆ. ಈ ಕಾರಣದಿಂದ ದೂರದರ್ಶನವನ್ನು ಹೆಚ್ಚು ಕಾಲ ನೋಡುತ್ತಿದ್ದರೆ ನೀವು ದಣಿವಾಗುವಿರಿ. ಕಣ್ಣುಗಳನ್ನು ದಣಿವು ಆಗುತ್ತದೆ. ಕಣ್ಣನ್ನು ಮಿಟುಕಿಸಿದರೆ ಪರದೆಯ ಮೇಲಿನ ದೃಶ್ಯವು ಕಳೆದುಕೊಳ್ಳುತ್ತೇವೆಂಬ ಕಾರಣದಿಂದ ಹಾಗೆಯೇ ನೇರವಾಗಿ ನೋಡುತ್ತಿರುತ್ತೇವೆ. ಕಣ್ಣುಗಳ ಜೊತೆಯಲ್ಲಿ ಮಿದುಳು ಸಹ ದಣಿವಾಗುತ್ತದೆ. ಇತ್ತೀಚಿನ ಸಂಶೋಧನೆಯಂತೆ 4-6 ಗಂಟೆಗಳ ಕಾಲ ದೂರಾತವಾಗುವುದು ನಿಶ್ಚಿತ. ಅಂತಹವರು ಮಿದುಳು ಕ್ಯಾನ್ಸರಿಗೆ ತುತ್ತಾಗುತ್ತಾರೆ. ಅದು ಸೂಕ್ಷ್ಮವಾದ ನರತಂತುಗಳಿಗೆ ಹಾನಿಯಾಗುತ್ತದೆ. ಅದಕ್ಕೆ ಅರ್ಧ ತೆರೆದ ಕಣ್ಣುಗಳಿಂದ ಧ್ಯಾನಿಸಿರಿ ಎಂದು ಬುದ್ಧನು ಹೇಳುತ್ತಾನೆ. ಅರ್ಧ ಮುಚ್ಚಿದ ಕಣ್ಣುಗಳು ಯಾವುದನ್ನು ಸ್ಪಷ್ಟವಾಗಿ ಕಾಣಲಾರವು. ನಿಮಗೆ ಈ ಸಂಗತಿಯನ್ನು ತಿಳಿಸಬೇಕಿತ್ತು. ಅರ್ಧ ಕಣ್ಣುಗಳನ್ನು ತೆರೆದಿಡಬೇಕಾಗಿರುವಾಗ ನಿದ್ರೆಗೆ ಜಾರುವ ಹಾಗಿರುವುದಿಲ್ಲ. ಅರ್ಧ ಮುಚ್ಚಿದ ಸ್ಥಿತಿಯಲ್ಲಿ ಕಣ್ಣಿಗೆ ದಣಿವು ಆಗದು. ಹಾಗಾಗಿ ಅರ್ಧ ತೆರೆದ ಕಣ್ಣು ಅತ್ಯಂತ ವಿಶ್ರಾಂತಿಯ ಸ್ಥಿತಿ. ಅದನ್ನು ಪ್ರಯತ್ನಿಸಿ ನೋಡಿರಿ. ಅಂತೆ ನಾನು ಅರ್ಧ ತೆರೆದ ಕಣ್ಣುಗಳಿಂದ ಧ್ಯಾನಿಸುತ್ತಿದ್ದೆನು. ಯಾರೋ ಹೋದರು,
ನಿಶ್ಚಿತವಾಗಿ ಹೋದರು. ಆದರೆ ಅವರು ಗಂಡು ಅಥವಾ ಹೆಣ್ಣು ಎಂದು ಖಚಿತವಾಗಿ ವ್ಯತ್ಯಾಸ ಮಾಡಿ ಹೇಳಲಾರೆನು. ಏಕೆಂದರೆ ನಾನು ನನ್ನ ಶರೀರದ ಜೊತೆಗೆ ಗುರುತಿಸಿಕೊಂಡಿಲ್ಲ, ಹಾಗಾಗಿ ಇತರರ ಶರೀರದ ಜೊತೆಗೆ ಗುರುತಿಸಿಕೊಂಡಿಲ್ಲ, ಹಾಗಾಗಿ ಇತರರ ಶರೀರದ ಬಗ್ಗೆಯೂ ನಾನು ಯೋಚಿಸುವುದಿಲ್ಲ. ವ್ಯಕ್ತಿಯು ನಗ್ನನೋ ಅಥವಾ ಬಟ್ಟೆ ಧರಿಸಿದ್ದನೋ ಯಾರಿಗೆ ಬೇಕು? ನಾನು ಅವರ ಶರೀರದ ಕುರಿತು ಆಸಕ್ತಿಯನ್ನು ಹೊಂದಿಲ್ಲ. ಸಾಧಾರಣವಾಗಿ ಇದರ ವಿರುದ್ಧವೇ ಆಗುತ್ತದೆ. ಸುಂದರವಾದ ಹೆಣ್ಣು ಹತ್ತಿರದಲ್ಲಿ ಹೋಗುತ್ತಿದ್ದರೆ ಮನಸ್ಸಿನಲ್ಲಿಯೇ ಆಕೆಯ ಉಡುಪುಗಳನ್ನು ಕಳಚುತ್ತಿರುತ್ತೇವೆ. ನಗ್ನವಾಗಿ ಆಕೆಯು ಹೇಗೆ ಕಾಣಬಹುದೆಂದು ಕಲ್ಪಿಸಿಕೊಳ್ಳುತ್ತಿರುತ್ತೇವೆ. ಈ ಕಾರಣದಿಂದಲೇ ನಗ್ನವಾಗಿ ಸುಂದರವಾಗಿ ಕಾಣುತ್ತಾಳೆ. ಅವಳು ಬಟ್ಟೆಯಲ್ಲಿ ಇರುವಾಗ ನಿಮ್ಮ ಕಲ್ಪನೆಯು ಏನನ್ನು ಬೇಕಾದರೂ ಕಲ್ಪಿಸಿಕೊಳ್ಳಬಹುದು. ಕಲ್ಪಿಸಿಕೊಳ್ಳಲು ಪೂರ್ಣ ಸ್ವಾತಂತ್ರ್ಯವಿದೆ. ಆಕೆಯು ನಗ್ನವಾಗಿದ್ದರೆ ಕಲ್ಪನೆಗೆ ಅವಕಾಶ ಇರುವುದಿಲ್ಲ. ಗಂಡಿನ ಲೈಂಗಿಕತೆಯು ಅವನ ಕಲ್ಪನೆಯಲ್ಲಿಯೇ ಇರುತ್ತದೆ. ಆಸಕ್ತಿ ಹೆಚ್ಚಾಗುತ್ತದೆ. ಆಗ ಕಲ್ಪನೆಗಳು ಜಾಸ್ತಿಯಾಗುತ್ತವೆ. ಅಂಕುಡೊಂಕುಗಳು ಮತ್ತು ಶರೀರದ ಪ್ರಮಾಣ ಇದು ಇರಲಿ ಬಿಡಲಿ ಕಲ್ಪನೆಯಂತೂ ಸಾಗುತ್ತದೆ. ಉಡುಪುಗಳು ಮೋಸಗೊಳಿಸುತ್ತವೆ. ಈ ಕಾರಣದಿಂದಲೇ ಅವುಗಳನ್ನು ಆವಿಷ್ಕಾರ ಮಾಡಲಾಗಿದೆ. ಅದರಿಂದ ಜಗತ್ತಿನಲ್ಲಿ ಲೈಂಗಿಕತೆ ಹೆಚ್ಚಾಗುತ್ತದೆ. ಬಟ್ಟೆಯ ಕಾರಣದಿಂದಲೇ ಜನರಿಗೆ ಲೈಂಗಿಕತೆಯ ಗೀಳು ಹಿಡಿಯುತ್ತದೆ. ಬಟ್ಟೆಗಳು ಮರೆಯಾದಲ್ಲಿ ಲೈಂಗಿಕತೆಯು ಸಹಜತೆಯ ಪ್ರಮಾಣಕ್ಕೆ ಇಳಿಯುತ್ತದೆ. ಬಟ್ಟೆಯು ಮರೆಯಾದಲ್ಲಿ ಯಾರೂ ಲೈಂಗಿಕ ಚಿತ್ರಗಳಲ್ಲಿ ಆಸಕ್ತಿ ತೋರುವುದಿಲ್ಲ. ಅದು ಬಟ್ಟೆಯ ಕಾರಣದಿಂದಲೇ ಆಸಕ್ತಿಕರವಾಗಿದೆ. ಜನರು ತಮ್ಮ ಮನೆಯೊಳಗೆ ತಮ್ಮ ಮಕ್ಕಳ ಜೊತೆಯಲ್ಲಿ ಸಹಜವಾಗಿ ನಗ್ನವಾಗಿದ್ದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ತಮ್ಮ ತಂದೆ ತಾಯಿಯರು ನಗ್ನವಾಗಿರುವುದನ್ನು ಕಾಣುವ ಮಕ್ಕಳುಗಳನ್ನು ನೋಡುವ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಪ್ಲೇಬಾಯ್ನಂತಹ ಪುಸ್ತಕಗಳು ಮೂರ್ಖತನವಾಗುತ್ತದೆ. ಆದರೆ ಪುರೋಹಿತ ವರ್ಗದವರು ನಗ್ನತೆಗೆ ವಿರುದ್ಧವಾಗಿದ್ದಾರೆ. ಪುರೋಹಿತರು ಮತ್ತು ಅಶ್ಲೀಲ ಸಂಗತಿಗಳಲ್ಲಿ ವ್ಯವಹರಿಸುತ್ತಿರುವವರ ನಡುವೆ ಪಿತೂರಿಗಳಿವೆ ಎಂದು ಅನಿಸುತ್ತದೆ. ಒಳ ಒಪ್ಪಂದಗಳಿವೆ. ಅದನ್ನು ಖಂಡಿಸುವುದರ ಕಾರಣದಿಂದ ಎನ್ನಬಹುದು. ಪುರೋಹಿತರು ನಗ್ನತೆಯನ್ನು ಖಂಡಿಸುತ್ತಾರೆ. ನಗ್ನತೆಯನ್ನು ಎಲ್ಲ ಸಮುದ್ರ ತೀರದಲ್ಲಿ ಅನುಮತಿ ಕೊಡಿ, ಆಗ ಯಾರೂ ಅದರಲ್ಲಿ ಆಸಕ್ತಿ ತೋರುವುದಿಲ್ಲ. ಏಕೆಂದರೆ ಅಲ್ಲಿ ಕಲ್ಪನೆಗೆ ಅವಕಾಶವೇ ಇಲ್ಲ. ಸಂಗತಿಗಳು ಇರುವ ಹಾಗೆಯೇ ಕಂಡರೆ ಅಲ್ಲಿ ಕಲ್ಪನೆಯ ಸ್ವಾತಂತ್ರ್ಯ ಇರದು. ಈ ಕ್ಷಣ ನೀವು ಕಲ್ಪಿಸಿಕೊಳ್ಳುವಿರಿ. ಈ ಕಾರಣದಿಂದ ಪಕ್ಕದ ಮನೆಯ ಹೆಣ್ಣು ನಿಮ್ಮ ಹೆಂಡತಿಗಿಂತಲೂ ಆಸಕ್ತಿಕರಳಾಗಿ ಕಾಣುತ್ತಾಳೆ. ಅದೇ ರೀತಿ ನೆರೆಮನೆಯವರು ತನ್ನ ಹೆಂಡತಿಗಿಂತಲೂ ನಿಮ್ಮ ಹೆಂಡತಿಯ ಕುರಿತು ಹೆಚ್ಚು ಆಸಕ್ತಿ ತೋರುತ್ತಾನೆ. ಪ್ರತಿಯೊಬ್ಬರೂ ಅನ್ಯರ ಹೆಂಡತಿ ಅಥವಾ ಗಂಡನಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಈಗಾಗಲೇ ಗಂಡು ಅಥವಾ ಹೆಣ್ಣಿನ ಭೂಪಟ ನಿಮಗೆ ತಿಳಿದಿರುತ್ತದೆ. ಅದರಲ್ಲಿ ಆವಿಷ್ಕಾರ ಮಾಡುವುದು ಏನೂ ಇಲ್ಲ. ಅದು ತಿಳಿದಿರುವ ಪರಿಧಿ. ಆಗ ಕಲ್ಪನೆ ಸಾಯುತ್ತದೆ. ಅದರ ಜೊತೆಯಲ್ಲಿ 99% ಲೈಂಗಿಕತೆಯು ಸಾಯುತ್ತದೆ. 99% ಲೈಂಗಿಕತೆಯು ಮರೆಯಾದಲ್ಲಿ ಅದು ಶ್ರೇಷ್ಠ ಸಂಗತಿಯಾಗುತ್ತದೆ. ಏಕೆಂದರೆ ಲಭ್ಯವಾಗುತ್ತದೆ. ನಾನು ಏನನ್ನು ಹೇಳುತ್ತಿರುವೆನೋ ಅದು ಅಪಾರ್ಥವಾಗಲೇಬೇಕು ಮತ್ತು ಅಪಾರ್ಥವಾಗಿದೆ. ಅನೇಕ ವರ್ಷಗಳಿಂದ ನಾನು ಈ ಮಾತನ್ನು ಹೇಳುತ್ತಲೇ ಇರುವೆ. ಆದರೆ ಈ ಸಂಗತಿಗಳ ಕುರಿತು ನನ್ನನ್ನು ಖಂಡಿಸಲಾಗುತ್ತಿದೆ. ನನ್ನ ಮಾತನ್ನು ಯಾರಾದರೂ ಪಾಲಿಸಿದರೆ, ನನ್ನ ಮಾತನ್ನು ಕೇಳಿದರೆ ಜಗತ್ತು ಸಂಪೂರ್ಣವಾಗಿ ಲೈಂಗಿಕ ರಹಿತವಾಗುತ್ತದೆ. ಲೈಂಗಿಕ ಕ್ರಿಯೆ ಇದ್ದು ಬಯಕೆ ಮರೆಯಾಗುತ್ತದೆ. ಲೈಂಗಿಕತೆಯು ಜೈವಿಕ ಪ್ರಕ್ರಿಯೆ. ಅದರ ಆಸಕ್ತಿಯು ಮಾನಸಿಕ ಪ್ರಕ್ರಿಯೆಯಾಗಿದೆ. ಪ್ರಾಚೀನ ಕುಟುಂಬಗಳಲ್ಲಿ ಜನರು ನಗ್ನವಾಗಿರುತ್ತಿದ್ದು, ಈಗ ಸಮಾಜದಲ್ಲಿ ಕ್ರಿಯೆಗಿಂತಲೂ ಆಸಕ್ತಿ ಜಾಸ್ತಿ ಇದೆ. ಯುವಕರು ಬುದ್ಧನನ್ನು ವೇಶ್ಯೆಯ ಕುರಿತು ವಿಚಾರಿಸಿದಾಗ ಬುದ್ಧನು, ಹೌದು, ಯಾರೋ ಈ ಕಡೆಗೆ ಹೋದರು, ನಿಶ್ಚಿತವಾಗಿ ಹೋದರು. ಆದರೆ ನಾನು ಲೈಂಗಿಕವಾಗಿ ಆಸಕ್ತಿ ರಹಿತನಾಗಿದ್ದರಿಂದ ಖಚಿತ ಆ ವ್ಯಕ್ತಿ ಗಂಡು ಅಥವಾ ಹೆಣ್ಣು ಎನ್ನುವುದು ನನಗೆ ಗೊತ್ತಿಲ್ಲ.
ಧ್ಯಾನವೆಂದರೆ ಆಳವಾಗಿ ಹೋಗಿ ನಿಮ್ಮ ಅಸ್ತಿತ್ವದ ಸಮೀಪಕ್ಕೆ ಹೋಗುವಿಕೆ. ಅಸ್ತಿತ್ವವು ಗಂಡು ಅಥವಾ ಹೆಣ್ಣು ಅಲ್ಲ, ಅದು ಎಲ್ಲ ವರ್ಗಗಳ ಅತೀತತೆಯಾಗಿದೆ. ಎಲ್ಲ ವರ್ಗಗಳ ಅತೀತತೆಯಾಗಿದೆ. 4ನೆಯ ಪ್ರಶ್ನೆ, ವ್ಯಕ್ತಿಯು ಒಂದು ಸಮಯ ಅರ್ಹತನ ನಿರ್ವಾಣವನ್ನು ಸಾಧಿಸಿದರೆ ಅವನು ಝೆನ್ ಸಾಕ್ಷಾತ್ಕಾರವಾಗಿರುವವನೇ? ಶಿಷ್ಯನು ಇನ್ನೂ ಮನಸ್ಸಿನ ಹಂತದಲ್ಲಿಯೇ ಯೋಚಿಸುತ್ತಿದ್ದಾನೆ, ವರ್ಗೀಕರಣ ಮಾಡುತ್ತಿದ್ದಾನೆ. ರೇ ಮತ್ತು ಇದ್ದ ರೇ ಎನ್ನುವುದನ್ನು ನೀವು ಯಾವಾಗ ಯೋಚಿಸುವಿರಿ? ಯಾವ ಸಮಯದಲ್ಲಿ ಅದು ಇಲ್ಲವೆನ್ನುವುದು ತಿಳಿಯುವಿರಿ? ಶಿಷ್ಯನ ಪ್ರಶ್ನೆ, ವ್ಯಕ್ತಿಯು ಯಾವಾಗ ನಿರ್ವಾಣವನ್ನು, ಅಂದರೆ ಮೊದಲನೆಯದಾಗಿ ನಿರ್ವಾಣ ಹೊಂದಲು ಅಥವಾ ಸಾಧಿಸಲು ಆಗುವುದಿಲ್ಲ. ಅದು ನಿಮ್ಮದೇ ಸ್ವಭಾವ. ಅದನ್ನು ಕಂಡುಕೊಳ್ಳಬೇಕು ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ನೆನಪಿಸಿಕೊಳ್ಳಬೇಕು. ಬೌದ್ಧ ವಿದ್ವಾಂಸರು ನಿರ್ವಾಣವನ್ನು 2 ವರ್ಗಗಳಾಗಿಸುತ್ತಾರೆ. ವಿದ್ವಾಂಸರು ಹಾಗೆ ವರ್ಗಗಳನ್ನು ಸೃಷ್ಟಿಸದೇ ಇರುವುದು ಅಸಾಧ್ಯ. ಅದೇ ಅವರ ಸಮಗ್ರ ಕಾರ್ಯವಾಗಿದೆ. ಅವರ ಪ್ರಕಾರ 2 ರೀತಿಯ ಬುದ್ಧರು ಇರುತ್ತಾರೆ. ಅರ್ಹತ ಇತರರ ಬಗ್ಗೆ ಯೋಚಿಸದೆ ತನ್ನ ದೃಷ್ಟಿಕೋನವನ್ನು ಇತರರ ಜೊತೆಯಲ್ಲಿ ಹಂಚಿಕೊಳ್ಳದೆ ಸಾಧನೆಯ ಪರಮೋತ್ಕೃಷ್ಟತೆಯಲ್ಲಿ ಮರೆಯಾಗುತ್ತಾನೆ. ಬೋಧಿಸತ್ವನು ಬುದ್ಧತನವನ್ನು ಸಾಧಿಸಿ ಮರೆಯಾಗುವಿಕೆಯ ಸರ್ವೋತ್ಕೃಷ್ಟತೆಯ ಕಡೆಗೆ ಹೋಗುವ ಆಕರ್ಷಣೆಯನ್ನು ವಿರೋಧಿಸಿ ನಾಗಿರುತ್ತಾನೆ. ನಿರ್ವಾಣದಲ್ಲಿಯೂ ಮನಸ್ಸು ವರ್ಗಗಳಲ್ಲಿದೆ. ಅವನು ದ್ವಂದ್ವತೆಯನ್ನು, ವಿಭಾಗಗಳನ್ನು ಸೃಷ್ಟಿಸಿದ್ದಾನೆ. ಈ ವಿದ್ವಾಂಸರೆಲ್ಲರೂ ಕನಸು ಕಾಣುವವರು ಎಂದು ಬೋಧಿಧರ್ಮನು ತನ್ನದೇ ಆದ ಸಾಟಿ ಇಲ್ಲದ ಶೈಲಿಯಲ್ಲಿ ಉತ್ತರ ನೀಡುತ್ತಿದ್ದಾನೆ. ಅನುಕರಿಸಲಾಗದ ರೀತಿಯಲ್ಲಿ ಅವನು ನೀಡುವ ಹೇಳಿಕೆಯಂತೆ ಅವರು ಕೇವಲ ಕನಸು ಕಾಣುತ್ತಿದ್ದಾರೆ ಮತ್ತು ಅವರಂತೆ ನೀವು ಸಹ ಹಾಗೆ ಇರುವಿರಿ. ನಿಜವಾದ ಸಾಧಕನು ರೇ ಮತ್ತು ಆದರೆ ಕುರಿತು ಮಾಡುವುದೇನೂ ಇಲ್ಲ. ನಿರ್ವಾಣದ ನಂತರ ಏನಾಗುತ್ತದೆಂದು ನಿಜವಾದ ಸಾಧಕನು ಯೋಚಿಸುವುದಿಲ್ಲ. ಮೊದಲು ಅದರೆಡೆಗೆ ಹೋಗುತ್ತಾನೆ, ತನ್ನ ಸ್ವಂತ ಅನುಭವದ ಮೂಲಕ ಸಾಗುತ್ತಾನೆ. ಆಗ ಏನಾಗಬಹುದೋ ಅದು ಉಂಟಾಗುತ್ತದೆ. ಅವನು ಸಹಜವಾಗುತ್ತಾನೆ, ಆಗುವುದೆಲ್ಲವೂ ಆಗಲಿ ಎಂಬ ಸ್ಥಿತಿಯಲ್ಲಿರುತ್ತಾನೆ. ಅದರ ಕುರಿತು ಯೋಚಿಸುತ್ತಾ ಅದನ್ನು ತಾತ್ವಿಕವಾಗಿಸುವುದಿಲ್ಲ. 5ನೆಯ ಪ್ರಶ್ನೆ, ವ್ಯಕ್ತಿಯು 6 ಪಾರಮಿತಗಳನ್ನು ಅಭ್ಯಾಸ ಮಾಡಿ ಬೋಧಿಸತ್ವತನದ 10 ಹಂತಗಳನ್ನು, ಎಲ್ಲ ಸಂಗತಿಗಳು ಜನಿಸಿಲ್ಲದ ಕಾರಣದಿಂದ ಅವುಗಳು ಸಾಯುವುದೂ ಇಲ್ಲವೆಂಬುದನ್ನು ಅವನು ಅರಿತುಕೊಂಡಾಗ ಅಂತಹ ಸಾಕ್ಷಾತ್ಕಾರವು ಅಂತಃ ಪ್ರೇರಣೆಯೂ ಅಲ್ಲ ಅಥವಾ ಬುದ್ಧಿವಂತಿಕೆಯೂ ಅಲ್ಲ. ಸ್ವೀಕರಿಸಲು ಅವನಿಗೆ ಏನೂ ಇಲ್ಲ ಮತ್ತು ಅವನನ್ನು ಸ್ವೀಕರಿಸಲು ಏನೂ ಇಲ್ಲ. ಇಂತಹ ವ್ಯಕ್ತಿಯು ಝೆನ್ ಸಾಕ್ಷಾತ್ಕಾರವಾಗಿರುವವನೇ? ಎಲ್ಲ ಕಾಲ್ಪನಿಕ ಪ್ರಶ್ನೆಗಳು, ಮನಸ್ಸಿನಿಂದ ಹೊರಗೆ ಇರುವ ಪ್ರಶ್ನೆಗಳು, ಅಪ್ರಸ್ತುತವಾದ ಅರ್ಥಹೀನ ತಿಳಿಗೇಡಿತನದ್ದಾಗಿವೆ. ಆದರೆ ಅವುಗಳು ಶ್ರೇಷ್ಠ ಪ್ರಶ್ನೆಗಳಂತೆ ಕಾಣುತ್ತದೆ. ಅಂತಹ ಪ್ರಶ್ನೆಗಳಿಗೆ ವಿದ್ವಾಂಸರು ತಮ್ಮ ಇಡೀ ಜೀವನವನ್ನು ಸಮರ್ಪಿಸುತ್ತಾರೆ. ಮಧ್ಯಯುಗದಲ್ಲಿ ಕ್ರಿಶ್ಚಿಯನ್ ಧರ್ಮಶಾಸ್ತ್ರವಾದ ಉಂಟಾಯಿತು. ಅದು ಈಗಲೂ ತೀರ್ಮಾನವಾಗದೆ ಎಲ್ಲಿಗೂ ತಲುಪದೆ ಇಡೀ ಸಂಗತಿಯು ಮೂರ್ಖ ಯೋಜನೆಯಾಗಿ ತ್ಯಜಿಸಲ್ಪಟ್ಟಿತು. ಆದರೆ ಮಧ್ಯಯುಗದಲ್ಲಿ ಅದು 300 ವರ್ಷಗಳ ತನಕ ಮುಂದುವರೆದು ಕ್ರಿಶ್ಚಿಯನ್ ಜಗತ್ತು ಅದರಲ್ಲಿ ಒಳಗೊಂಡಿತ್ತು. ಅವರ ಸಮಸ್ಯೆ ಎಂದರೆ ನರ್ತಿಸಬಹುದು. ಈಗ ಅದು ಮೂರ್ಖತನವಾಗಿದೆ. ಆದರೆ ಆಗ ಅದು ಮೂರ್ಖತನವಾಗಿರಲಿಲ್ಲ. ದೇವತೆಗಳೆಂದರೆ ಅವರು ಯಾವ ಅಳತೆಗೆ ಬೇಕಾದರೂ ಪರಿವರ್ತನೆ ಹೊಂದಬಹುದು. ಈಗ ಈ ಪ್ರಶ್ನೆ ಮೂರ್ಖತನದ್ದಾಗಿದೆ. ಆದರೆ ಈ ಕ್ಷುಲ್ಲಕ ಪ್ರಶ್ನೆಯನ್ನು ಇಟ್ಟುಕೊಂಡು ಪ್ರಶ್ನೆಗಳು ಅದೇ ರೀತಿಯದ್ದಾಗಿದೆ.
6 ಪಾರಮಿತಗಳನ್ನು ವ್ಯಕ್ತಿಯು ಅಭ್ಯಾಸ ಮಾಡಿದರೆ ಪರಿಪೂರ್ಣವಾಗುವ 6 ಪದ್ಧತಿಗಳು. ಬುದ್ಧರು ಹೇಳುವ ಪ್ರಕಾರ ನೀವು ಈಗಾಗಲೇ ಪರಿಪೂರ್ಣರಾಗಿರುವಿರಿ. ಪರಿಪೂರ್ಣತೆಯನ್ನು ಅಭ್ಯಾಸ ಮಾಡುವ ಪ್ರಶ್ನೆಯೇ ಇಲ್ಲ. ಪರಿಪೂರ್ಣತೆಯನ್ನು ಆ ಅಪರಿಪೂರ್ಣತೆಯನ್ನು ಅದುಮಿಟ್ಟು ಒಂದು ರೀತಿಯ ಪರಿಪೂರ್ಣತೆಯನ್ನು ಬೆಳೆಸಿಕೊಂಡು ದ್ವಂದ್ವದಲ್ಲಿರುತ್ತಾನೆ. ನಿಜವಾಗಿ ಅವನು ಪರಿಪೂರ್ಣನಲ್ಲ. ನೀವು ಏನಾಗಿರುವಿರೋ ಅದರ ಹೊರತಾಗಿ ಬೇರೇನೋ ಆಗಲು ಅಸಾಧ್ಯ. ನೀವುಗಳು ಮಾರುವೇಷದ ದೇವತೆ. ನಿದ್ರಿಸುತ್ತಿರುವ ಬುದ್ಧರು ನೀವಾಗಿರುವಿರಿ. ಎಚ್ಚರಗೊಳ್ಳಿರಿ. ಏನನ್ನು ಅಭ್ಯಾಸ ಮಾಡಬೇಕಿಲ್ಲ. ನಿಮ್ಮ ಕನಸಿನಲ್ಲಿ 1001 ಸಂಗತಿಗಳನ್ನು ಅಭ್ಯಾಸ ಮಾಡುವಿರಿ, ಆದರೆ ಏನೂ ಉಂಟಾಗುವುದಿಲ್ಲ. ನೀವು ಎಚ್ಚರಗೊಂಡಾಗ ಆ ಎಲ್ಲ ಪರಿಶ್ರಮಗಳು ಅನುಪಯೋಗವೆಂದು ಅನ್ನಿಸುತ್ತದೆ. ಆಗ 6 ಪಾರಮಿತಗಳು ಮತ್ತು 10 ಹಂತಗಳ ಬೋಧಿಸತ್ವತನದಿಂದ ದಾಟಿ ಹೋಗಿ ಹಂತಗಳು ಎನ್ನುವುದೇ ಇಲ್ಲ. ಎಚ್ಚರಿಕೆ ಮತ್ತು ನಿದ್ರೆಯ ನಡುವೆ ಹಂತಗಳು ಇವೆಯೇ? ಎಚ್ಚರಿಕೆ ಮತ್ತು ನಿದ್ರೆಯ ನಡುವೆ ಹಂತಗಳು ಇವೆಯೇ? ನೀವು ನಿದ್ರಿಸುತ್ತಿರುವಿರಿ ಅಥವಾ ಜಾಗೃತರಾಗಿರುವಿರಿ. ಅದೊಂದು ನೆಗೆತ. ನೀರು ಆವಿಯಾಗುವಾಗ ಘಟ್ಟಗಳು ಇವೆಯೇ? 99 ಡಿಗ್ರಿಯ ತನಕ ನೀರೇ ಆಗಿರುತ್ತದೆ. ಒಂದೇ ಒಂದು ಹೆಜ್ಜೆಯ ತನಕ ನೀರೇ ಆಗಿರುತ್ತದೆ. ಒಂದೇ ಒಂದು ಹೆಜ್ಜೆಯ ಅಂತರದಲ್ಲಿ ಅದು ಆವಿಯಾಗಿರುತ್ತದೆ. ಆವಿಯಾಗಲು ಕ್ರಮವಾದ ಹಂತಗಳಿಲ್ಲ. ವ್ಯಕ್ತಿಯು ಸತ್ತಿರುತ್ತಾನೆ ಅಥವಾ ಜೀವಂತ ಇರುತ್ತಾನೆ. ಅರ್ಧ ಸತ್ತಿರುವವನು, ಕಾಲು ಭಾಗ ಸತ್ತಿರುವವನು ಎಂದಿಲ್ಲ. ಅದನ್ನು ಭಾಗವಾಗಿ ಹೊಂದುವುದು ಅಸಾಧ್ಯ. ನಾನೊಂದು ಕಥೆಯನ್ನು ಕೇಳಿದ್ದೇನೆ. 2ನೆಯ ಮಹಾಯುದ್ಧದಲ್ಲಿ ಇಂಗ್ಲಿಷ್ ಜನರಲ್ ಜರ್ಮನಿಯ ವಿಮಾನವನ್ನು ಹೊಡೆದುರುಳಿಸಿದ್ದು ಅದರ ಚಾಲಕನು ಅತ್ಯಂತ ಗಾಯಗೊಂಡಿದ್ದನು. ಇಂಗ್ಲಿಷ್ ಜನರಲ್ ಪೈಲಟ್ನ ಜೊತೆ ಪರಸ್ಪರ ಗೌರವವನ್ನು ಶತ್ರುವಿಗೆ ನೀಡಿದನು. ಅವನನ್ನು ಆಸ್ಪತ್ರೆಗೆ ಸೇರಿಸಿ ಉಪಚಾರವನ್ನು ನೀಡಿದನು. ಆದರೆ ಒಂದು ಕಾಲನ್ನು ಕತ್ತರಿಸಲೇಬೇಕಾಯಿತು. ಜರ್ಮನಿಯ ಸೈನಿಕನನ್ನು ಇಂಗ್ಲಿಷ್ರವನು ನನ್ನಿಂದ ಏನಾದರೂ ಸಹಾಯವಾಗಬಹುದೇ ಎಂದು ಕೇಳಿದನು. ಅದಕ್ಕೆ ಜರ್ಮನಿಯ ಪೈಲಟ್ ಅನುಕಂಪವನ್ನು ಅದು ತೋರಿಸುತ್ತದೆ. ಕತ್ತರಿಸಿದರೆ ನನ್ನ ಕಾಲನ್ನು ದಯವಿಟ್ಟು ನನ್ನ ಮನೆಗೆ ಕಳುಹಿಸಿದರೆ ಅದನ್ನು ನನ್ನ ಸ್ವಂತ ಪಿತೃಭೂಮಿಯಲ್ಲಿಯೇ ಸಮಾಧಿ ಮಾಡಲಾಗುವುದು. ಅದು ನನ್ನ ಬಯಕೆಯಾಗಿದೆ. ಅದಕ್ಕೆ ಇಂಗ್ಲಿಷ್ ಸೈನಿಕನು ಅದಕ್ಕೇನು ಸಮಸ್ಯೆಯಿಲ್ಲ ಎಂದು ಹೇಳಿ ಕಾಲನ್ನು ಅವನ ಮನೆಗೆ ಕಳುಹಿಸಿದನು. ಸ್ವಲ್ಪ ದಿನದ ನಂತರ ಅವನ ಕೈಯನ್ನು ಕತ್ತರಿಸಲಾಯಿತು. ಅದರ ನಂತರ ಮತ್ತೊಂದು ಕಾಲು ಮತ್ತು ಕೈಯನ್ನು ಕತ್ತರಿಸಿ ಕಳುಹಿಸಲಾಯಿತು. ಕೊನೆಯ ಕೈಯನ್ನು ಕಳುಹಿಸುವಾಗ ಇಂಗ್ಲಿಷ್ ಜನರಲ್ ಜರ್ಮನಿಯವನನ್ನು ಮಾತನಾಡಿಸಿ ಹೇಳಿದ ಸಂಗತಿ, ನಾನು ನಿನಗೆ ಒಂದು ಪ್ರಶ್ನೆಯನ್ನು ಕೇಳಬಹುದೇ? ನೀನು ಭಾಗವಾಗಿ ಪಲಾಯನ ಹೊಂದಲು ಬಯಸುತ್ತಿರುವೆಯಾ? ನೀವು ಭಾಗವಾಗಿ ಪಲಾಯನ ಹೊಂದಲು ಅಸಾಧ್ಯ. ಭಾಗವಾಗಿ ಪ್ರಕ್ರಿಯೆಯಲ್ಲ, ಅದು ತಕ್ಷಣ ಉಂಟಾಗುವ ಸಾಕ್ಷಾತ್ಕಾರವಾಗಿದೆ. ಆದರೆ ವಿದ್ವಾಂಸರಿಗೆ ಸ್ವಲ್ಪ ಕೆಲಸ ಬೇಕು. ಹಾಗಾಗಿ ಅವರು ಭಾಗ ಮಾಡುತ್ತಾ ಹೋಗುತ್ತಾರೆ. ಬುದ್ಧರು ಅದನ್ನು ಒಂದು ನೆಗೆತ ಎನ್ನುತ್ತಾರೆ, ಆದರೆ ವಿದ್ವಾಂಸರು ಅದನ್ನು ಭಾಗ ಮಾಡುತ್ತಾರೆ. 10,000 ಸದ್ಗುಣಗಳಿವೆ, ಆದರೆ ಒಂದೇ ಒಂದು ಸದ್ಗುಣ ಸಾಕಾಗುತ್ತದೆ. ಅದೇ ಎಚ್ಚರಿಕೆಯಾಗಿದೆ. ಅವರು 10,000ದ ಬಗ್ಗೆ ಮಾತನಾಡುತ್ತಾರೆ, ಆದರೆ ಎಚ್ಚರಿಕೆಯೊಂದೇ ಸದ್ಗುಣವಾಗಿದೆ. ಮಿಕ್ಕ ಎಲ್ಲವೂ ತಾನಾಗಿಯೇ ಅನುಸರಿಸುತ್ತದೆ. ಶಿಷ್ಯನ ಪ್ರಶ್ನೆ: ಎಲ್ಲ ಸಂಗತಿಗಳು ಹುಟ್ಟುವುದಿಲ್ಲ, ಆದ್ದರಿಂದ ಅವುಗಳು ಸಾಯುವುದಿಲ್ಲ ಎಂಬ ಸಂಗತಿಯನ್ನು ಅವನು ಅರಿಯಬೇಕು. ಅಂತಹ ಸಾಕ್ಷಾತ್ಕಾರವು ಅಂತಃಪ್ರೇರಣೆಯೋ ಅಲ್ಲ ಅಥವಾ ಬುದ್ಧಿವಂತಿಕೆಯೋ ಅಲ್ಲ. ಅವನು ಸ್ವೀಕರಿಸಲು ಏನೂ ಇಲ್ಲ ಮತ್ತು ಅವನನ್ನು ಸ್ವೀಕರಿಸಲು ಏನೂ ಇಲ್ಲ. ಅವನು ಝೆನ್ ಸಾಕ್ಷಾತ್ಕಾರವಾದವನೇ. ಬೋಧಿಸತ್ವನ ಉತ್ತರ: ಅವನು ಕನಸು ಕಾಣುತ್ತಿದ್ದಾನೆ ಮತ್ತು ನೀವು ಉತ್ತರ ನೀಡಿ
ವಿವರಣೆ ನೀಡಲು ಚಿಂತಿಸುತ್ತಿಲ್ಲ. ಅವನು ಪ್ರಶ್ನೆಯನ್ನು ಪಕ್ಕಕ್ಕೆ ಸರಿಸುತ್ತಿದ್ದಾನೆ. ತಿಳಿಗೇಡಿತನದಿಂದ ಮಾತನಾಡಬೇಡಿ ಎನ್ನುತ್ತಿದ್ದಾನೆ. ನೀವು ಕನಸು ಕಾಣುತ್ತಿರುವಿರಿ. ಅಷ್ಟೇ ಅಲ್ಲ, ಯಾರಾದರೂ 9ನೆಯ ಹಂತದಲ್ಲಿ ಇರುವರೆಂದೇ ಯೋಚಿಸಿದರೆ ಅವರು ಸಹ ಕನಸು ಕಾಣುತ್ತಿದ್ದಾರೆ ಎಂದರೆ ಅದು ಸಹ ಕನಸೇ ಆಗುತ್ತದೆ. ನಾನು ಬುದ್ಧತನವನ್ನು ಹೊಂದಿರುವೆ ಎಂದು ಯಾರಾದರೂ ಯೋಚಿಸಿದರೆ ಅದು ಕನಸು ಎನಿಸಿಕೊಳ್ಳುತ್ತದೆ. ಏಕೆಂದರೆ ಬುದ್ಧತನವೆನ್ನುವುದು ಸಾಧಿಸುವಂತಹುದಲ್ಲ. ಅಂತಹ ಸಾಕ್ಷಾತ್ಕಾರವನ್ನು ಹೊಂದಿದರೆ ಪ್ರಾರಂಭದಿಂದಲೇ ಸಾಧಿಸಲು ಎಂದಲೇ ನೀವು ಬುದ್ಧನಾಗಿರುವಿರಿ. ಆದರೆ ನಿದ್ರೆಯಲ್ಲಿ ಇರುವಿರಿ ಅಷ್ಟೇ. ನೀವು ಯಾರೆಂದು ನೀವು ಮರೆತಿರುವಿರಿ. ಅದು ಕೇವಲ ನೆನಪಿಸಿಕೊಳ್ಳುವ, ಗುರುತಿಸುವಿಕೆಯ, ಪುನಃ ಕಂಡುಕೊಳ್ಳುವಿಕೆಯ ಪ್ರಶ್ನೆಯಾಗಿದೆ. ಕಡೆಯ ಪ್ರಶ್ನೆ. 4 ರೂಪದ ಭಯರಹಿತತೆಯನ್ನು ಸಾಧಿಸಿದ್ದು 18 ರೀತಿಯ ಉಪದೇಶಗಳನ್ನು ಪೂರ್ಣಗೊಳಿಸಿದ್ದರೆ ಅವನು ಅರಳಿ ಮರದ ಕೆಳಗೆ ಸಾಕ್ಷಾತ್ಕಾರ ಹೊಂದಿದ ಬುದ್ಧನ ತರಹದ ಬುದ್ಧನೇ ಆಗಿರುತ್ತಾನೆ. ಅವನು ಚೇತನಾತ್ಮಕ ಅಸ್ತಿತ್ವಗಳನ್ನು ರಕ್ಷಿಸಿ ನಿರ್ವಾಣಕ್ಕೆ ಪ್ರವೇಶಿಸಬಹುದು. ಅವನು ನಿಜವಾದ ಬುದ್ಧನಲ್ಲವೇ? ಈ ಶಿಷ್ಯ ಅಥವಾ ವ್ಯಕ್ತಿಯ ಕುರಿತು ಬೋಧಿಧರ್ಮನು ವ್ಯಥೆಪಡುತ್ತಾನೆ. ಏಕೆಂದರೆ ಅವನು ಅದೇ ಪ್ರಶ್ನೆಯನ್ನು ಬೇರೆ ಬೇರೆ ರೂಪಗಳಲ್ಲಿ ಕೇಳುತ್ತಿದ್ದಾನೆ. ಅದೇ ಮೂರ್ಖತನ. ಆದರೆ ಗುರುಗಳು ಯಾವಾಗಲೂ ತಾಳ್ಮೆಯಿಂದ ಇರುತ್ತಾರೆ. ಅವರು ಹಾಗೆ ಇರಲೇಬೇಕು. ಹಾಗಿಲ್ಲದಿದ್ದರೆ ಶಿಷ್ಯರೊಡನೆ ಕಾರ್ಯ ಮಾಡುವುದು ಕಷ್ಟವಾಗುತ್ತದೆ. ಅವರು ಕೇವಲ ಕನಸು ಕಾಣುತ್ತಿದ್ದಾರೆ ಮತ್ತು ನೀವು ಸಹ ಎಂದು ಬೋಧಿಧರ್ಮ ಹೇಳುತ್ತಾನೆ. ಅದು ಅತ್ಯಂತ ಸರಳ ಹೇಳಿಕೆ, ಆದರೆ ಶ್ರೇಷ್ಠ ಮಟ್ಟದ ಸಾಮರ್ಥ್ಯ. ನಿಮಗೆ ಸಾಕ್ಷಾತ್ಕಾರವಾಗಿದೆ ಎಂದು ಯೋಚಿಸಿದ ತಕ್ಷಣ ಎಚ್ಚರಿಕೆ ಇರಲಿ. ನೀವು ಕೇವಲ ಯೋಚಿಸಿರುವಿರಿ, ಆದರೆ ಅದು ಇನ್ನೂ ಉಂಟಾಗಿಲ್ಲ. ಬುದ್ಧನಾದೆನೆಂದು ಯೋಚಿಸಿದರೆ, ಅದನ್ನು ನಿರೂಪಿಸಲು ಪ್ರಾರಂಭಿಸಿದರೆ ನೀನು ಬುದ್ಧನಾಗಿಲ್ಲವೆಂದೇ ಅರ್ಥ. ಬುದ್ಧನಿಗೆ ಸಾಕ್ಷಿ ಬೇಕಿಲ್ಲ. ಅದಕ್ಕಾಗಿ ಅವನು ವಾದ ಮಾಡುವುದಿಲ್ಲ. ಅದರ ಕುರಿತು ಅವನಿಗೆ ಕೇವಲ ಅರ್ಥವಾಗಿದೆ ಮತ್ತು ಅದನ್ನು ನಿರೂಪಿಸಲು ಮಾರ್ಗ ಇಲ್ಲ. ಅವನು ಯಾವುದೋ ಶ್ರೇಷ್ಠ ಸಂಗತಿಯೊಂದನ್ನು ಮಾಡಿದ್ದಾನೆಂದು ಅವನಿಗೆ ಅನ್ನಿಸುವುದಿಲ್ಲ. ಅದೊಂದು ದೊಡ್ಡ ವ್ಯವಹಾರವಲ್ಲ, ಅದೊಂದು ಸರಳ ಪ್ರಕ್ರಿಯೆ. ಅವನು ತನ್ನೊಳಗೆ ನೋಡಿಕೊಂಡಿದ್ದಾನೆ. ಯಾವ ಸಮಯದಲ್ಲಿ ಬೇಕಾದರೂ ಅವನು ನೋಡಿಕೊಳ್ಳಬಹುದಿತ್ತು. ಬುದ್ಧನು ಸಾಕ್ಷಾತ್ಕಾರಗೊಂಡ ನಂತರ ಏನನ್ನು ಸಾಧಿಸಿದೆ ಎಂದು ಪ್ರಶ್ನಿಸಲಾಯಿತು. ಅದಕ್ಕೆ ಅವನು ನಕ್ಕು, ಏನೂ ಇಲ್ಲ, ನಾನು ಏನನ್ನೂ ಹೊಂದಲಿಲ್ಲ. ಅದಕ್ಕೆ ಬದಲಾಗಿ ನಾನು ಅನೇಕ ಸಂಗತಿಗಳನ್ನು ಕಳೆದುಕೊಂಡೆ ಎಂದನು. ಪ್ರಶ್ನಿಸುವವನು ಘಾತಗೊಂಡನು. ಬುದ್ಧನಾಗುವುದು ಎಂದರೆ ಪರಿಪೂರ್ಣತೆಯನ್ನು, ಶಾಶ್ವತತೆಯನ್ನು, ಸರ್ವೋತ್ಕೃಷ್ಟತೆಯನ್ನು ಹೊಂದುವುದು ಎಂದಾಗುತ್ತದೆ. ಅದನ್ನು ಸಾಧಿಸುವ ಬದಲಾಗಿ ಅನೇಕ ಸಂಗತಿಗಳನ್ನು ಕಳೆದುಕೊಂಡೆ ಎಂದು ನೀವು ಹೇಳಿದುದರ ಅರ್ಥವೇನು? ಅದಕ್ಕೆ ಬುದ್ಧನು ಹೇಳುತ್ತಾನೆ, ನಾನು ನನ್ನ ಅಹಂಕಾರವನ್ನು, ಜ್ಞಾನವನ್ನು, ಅಜ್ಞಾನವನ್ನು, ಮನುಷ್ಯನೆಂಬುದನ್ನು, ಶರೀರವನ್ನು, ಮನಸ್ಸು, ಹೃದಯವನ್ನು, ಇನ್ನೂ ಸಾವಿರಾರು ಸಂಗತಿಗಳನ್ನು ಕಳೆದುಕೊಂಡನು. ಒಂದೇ ಒಂದು ಸಂಗತಿಯನ್ನು ಗಳಿಸಲಿಲ್ಲ. ಏಕೆಂದರೆ ನಾನು ಏನನ್ನು ಗಳಿಸಿದ್ದೇನೆಯೋ ಅದು ಯಾವಾಗಲೂ ನನ್ನದೇ ಆಗಿರುತ್ತದೆ. ಅದು ನನ್ನ ಸ್ವಭಾವ. ಅಸಹಜವಾದದ್ದು ಕಳೆದು ಹೋಯಿತು, ಸಹಜವಾದದ್ದು ಅರಳಿತು. ಅದು ಸಾಧನೆಯಲ್ಲವೇ ಅಲ್ಲ. ಸಾಧಿಸುವುದರ ಕುರಿತು ಯೋಚಿಸುವುದೆಂದರೆ ಕನಸಿನಲ್ಲಿರುವುದು ಎಂದಾಗುತ್ತದೆ. ಬೋಧಿಧರ್ಮನು ಸರಿಯಾಗಿಯೇ ಹೇಳಿದ್ದಾನೆ. ಬೋಧಿಧರ್ಮನ ಈ ಮಾತುಗಳನ್ನು ನೆನಪಿಡಿ. ಅದು ನಿಮ್ಮ ಅಸ್ತಿತ್ವದೊಳಗೆ ಪ್ರತಿಧ್ವನಿಸಲಿ. ಏಕೆಂದರೆ ಈ ಸಂಗತಿಗಳನ್ನು ನೀವು ಅನೇಕ ಬಾರಿ ಕನಸು ಕಾಣುವಿರಿ. ಅನೇಕರು ನನಗೆ ಪತ್ರ ಬರೆಯುತ್ತಿರುತ್ತಾರೆ, ಓಶೋರವರೇ, ನನಗೆ ಹೀಗೆ ಆಯಿತು. ಇದು ಮೊದಲ, 2ನೆಯ ಅಥವಾ 3ನೆಯ ಸತೋರಿಯೇ. ನಾನು ಬೆಳಕನ್ನು ಕಂಡೆ.
ಈಗ ನಾನು ಬುದ್ಧತನದಿಂದ ಎಷ್ಟು ದೂರ ಇದ್ದೇನೆ, ನಾನು ಕನಸು ಕಾಣುತ್ತಿದ್ದೇನೆ ಎಂದು ಬರೆದುಕೊಳ್ಳಿರಿ. ಇಂದಿಗೆ ಸಾಕು. ಇದುವರೆಗೆ ನೀವು ಶ್ವೇತಪದ್ಮ ಅಥವಾ ದ ವೈಟ್ ಲೋಟಸ್ ಎಂಬ ಓಶೋರವರ ಇಂಗ್ಲಿಷ್ ಉಪನ್ಯಾಸದ ಕನ್ನಡ ಅವತರಣಿಕೆಯಲ್ಲಿ